ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬಹುದೇ ಒಂದನೆಯ ಸಂಧಿ ಒಳಗ ಇವತ್ತಿನ ಆಧಾರದ ವಿಷಯ 16ನೆಯ ಸೂತ್ರ. ಅದರಲ್ಲಿ ಸ್ವಲ್ಪ ಕೊನೆಯ ಒಂದೆರಡು ನುಡಿ ಇಟ್ಕೊಂಡು ಮಾತಾಡಬೇಕಾಗ್ತದೆ. ನೋಡ, ಇಲ್ಲಿ ಕೂಡ ಈ 1ನೇ ಸಂಧಿ ಒಳಗ ಬಹಳ ಅದ್ಭುತವಾಗಿ 16ನೇ ಸೂತ್ರದಲ್ಲಿ ಕೂಡ ಹೇಳ್ತಾರ, ಬಂಧಕ್ಕೆ ಕಾರಣ ಆಗಿರುವಂತದ್ದು ಒಂದು ಕರ್ಮ, ಮತ್ತೆ ಮೋಕ್ಷಕ್ಕೆ ಕಾರಣ ಆಗಿರುವಂತದ್ದು ಇನ್ನೊಂದು ಕರ್ಮ. ಬಂಧಕ್ಕೆ ಕಾರಣ ಆಗಿರುವಂತದ್ದು ಪ್ರವರ್ತಕ ಕರ್ಮ, ಮೋಕ್ಷಕ್ಕೆ ಕಾರಣ ಆಗಿರುವಂತದ್ದು ನಿವರ್ತಕ ಕರ್ಮ ಅಂತ ಹೇಳಿದ್ರು. ಯಾಕಂದ್ರೆ ಈ ಜೀವನಿಗೆ ಈ ಬಂಧ ನಿವೃತ್ತಿ ಆಗ್ಬೇಕಾಗಿತ್ತು ಅಂದ್ರ ಯಾವುದರಿಂದ ಆಗ್ತದ? ನಿವರ್ತಕ ಕರ್ಮದಿಂದ ನಿವೃತ್ತಿ ಆಗ್ತದ ಅನ್ನುವಂಥದ್ದು, ಅವಾಗ ಮೋಕ್ಷ ಆಗ್ತದ ಅನ್ನುವಂಥದ್ದು. 16ನೆಯ ಸೂತ್ರದಲ್ಲಿ ಆತರ ಸಕಲ ಅಹಂ ಕ್ರಿಯಂ ನಿವಾರಿಸಿ ನಿಲೆ ನಿವರ್ತಕ ಕರ್ಮ ಅದರಿಂದೆ ನಿಜ ಮುಕ್ತಿ ಅಂತ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ? ಈ ಅಹಂಕಾರ ರೂಪವಾದಂತ ಕ್ರಿಯೆಗಳನ್ನೆಲ್ಲ ತೆಗೆದು ಹಾಕುವಂಥದ್ದು. ಆವಾಗ ನಿಲೆ ಅಂತಂದ್ರ ಇರುವಂಥದ್ದು, ಇದು ನಿವರ್ತಕ ಕರ್ಮ ಅಂತ ಅನಿಸ್ತದ. ಅದಕ್ಕ ಇಲ್ಲಿಂದ ಎಲ್ಲವೂ ನನ್ನಿಂದ ಅರಿಸಿಕೊಳ್ಳುವಂಥವದಾವ, ನಾನು ಅರಿಯುವಂಥ ನನ್ನ ಸ್ವರೂಪ ಅದ. ಅರಿಸಿಕೊಳ್ಳುವಂಥದ್ದು ಇವ್ಯಾವು ನಾನಲ್ಲ, ಇವೆಲ್ಲ ಭ್ರಮರೂಪದಿಂದ ಕೂಡಿದಂಥವು. ಈ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು ನಿವರ್ತಕ ಕರ್ಮ ಅಂತ ಹಿಂದಿನ ವಿಚಾರದಲ್ಲಿ ಹೇಳಿದ್ದಾರೆ. ಈ ರೀತಿ ತಿಳ್ಕೊಳ್ಬೇಕನ್ನುವಂಥದ್ದನ್ನು ಹೇಳಿದ್ದಾರೆ. ಇವಾಗ ಸ್ವಲ್ಪ ರಿವರ್ಸ್ ಮಾಡ್ಕೊಂಡು ಹೋಗೋಣ. ಈ ಜಗತ್ತು ಸುಳ್ಳದ 6ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಅದರಿಂದ ನೀನಿಂತು ಬಗೆದುದು ಪುಸಿ ನಿನ್ನೋಳಿ ಇದ ಎನಿಸುವ ಈ ವಿಶ್ವವು ಪುದಿದು ತೋರುತ್ತಿಹುದಾಗಿ ನಿನ್ನೊದವಿ ನೀನಾರಯ್ಯ ಬೇಹುದು ಅನ್ನುವಂಥ ವಿಚಾರ ಮೈತ್ರೇಯ ದೇವಿಗೆ ಹೇಳ್ತಾರ. ಯಾಕಂತಂದ್ರ ಈ ಜಗತ್ತನ್ನುವಂಥದ್ದು ಅಹಂ ಇದಂ ರೂಪವಾಗಿ ತೋರುವಂಥದ್ದು, ಅಂದ್ರೆ ದೃಶ್ಯ ದೃಕ್ಕವಾಗಿ ತೋರುವಂಥದ್ದು. ವಿಚಾರ ಮಾಡು ಮೈತ್ರ, ಅಲ್ಲದ್ರಲ್ಲಿ ಹೌದು ಅನ್ನುವಂಥದ್ದು ಇದು. ಯಾಕಂದ್ರ ಭ್ರಾಂತಿಯಿಂದ ಕೂಡಿದಂಥದ್ದು. ಅದಕ್ಕ ಇಲ್ಲಿ ಕೂಡ ಈ ಅಹಂ ಇದಂ ಅನ್ನುವಂಥದ್ದು, ಈ ದೃಶ್ಯವಾಗಿ ತೋರುವಂಥದ್ದು, ಈ ರೂಪ ಜಗತ್ತು ನಿನ್ನಲ್ಲಿ ಹೆಂಗದ? ಕಲ್ಪಿತ ಆಗ್ಯದ, ಮಿಥ್ಯದಿಂದ ಕೂಡ್ಯದ. ಯಾವ ರೀತಿ ಅಂದ್ರ ಅದಕ್ಕ ದೃಷ್ಟಾಂತ ಕೂಡ ಹೇಳಿದ್ರಿ ಹಿಂದಿನ ವಿಚಾರದಲ್ಲಿ. ಶುಕ್ತಿಯಲ್ಲಿ ರಜತ ಹೆಂಗ ಮಿಥ್ಯ ಅದ, ಹಂಗ ಜಗತ್ತು ನಿನ್ನಲ್ಲಿ ಮಿಥ್ಯ ಅದ ಅಂತ ಹೇಳಿದ್ರು ಅವರು. 7ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಅರಿವಿಂದ್ರಿಯಗಳಿಂದ ಅರಿಯೇ ನಿನ್ನವ ನಾವ ತೆರದಿಂದೆ ಹೊರಗಿಲ್ಲದ ಆತ್ಮನ ಮರರೆ ಕಾರಣವಾಗಿ ಮೋಹಿಸಿ ನೀನಿಂತು ಬರಿದೆ ಕಲ್ಪಿಸಿದ ವಿಷಯದಳು ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ಅರಿವಿಂದ್ರಿಯಗಳಿಂದ ಅಂದ್ರ ಜ್ಞಾನೇಂದ್ರಿಯಗಳಿಂದ. ಮೈತ್ರೇಯದೇವಿ, ನಿನ್ನ ಆತ್ಮ ಸ್ವರೂಪ ಹೆಂಗದಂತಂದ್ರ ಯಾವ್ದು ರೂಪ ರಸಾದಿ ಗುಣಗಳಿಂದ ರಹಿತವಾಗಿರುವಂತದ್ದು ಐತೆ. ಮತ್ತೆ ಇದು ಇಂದ್ರಿಯಗಳಿಂದ ಪ್ರತ್ಯಕ್ಷವಾಗಿ ತೋರುವಂಥದ್ದಲ್ಲ ನಿನ್ನ ಸ್ವರೂಪ. ಇದು ಇಂದ್ರಿಯಗಳಿಗೆ ವಿಷಯ ಅಲ್ಲ. ಅದಕ್ಕೆ ಈಗಿದ್ರು ನೀನು ಅಜ್ಞಾನದಿಂದ ನೀನು ಕೂಡ್ಕೊಂಡು ಇವೆಲ್ಲ ನಾನು ಅಂತ ನೀನು ಅನ್ಕೊಳ್ತೀಯ. ಅದಕ್ಕೆ ಇವೆಲ್ಲ ನಿನ್ನಿಂದ ಅರಿಸಿಕೊಳ್ಳುವಂಥವ ಅದಾವ. ದೇಹ ಮೊದಲು ಮಾಡ್ಕೊಂಡು ಇವೆಲ್ಲ ನಿನ್ನಿಂದ ಅರಿಸಿಕೊಳ್ತಾವ. ಅದಕ್ಕೆ ಇವು ನೀನಲ್ಲ ಅಂತ ತಿಳ್ಕೊ ಅನ್ನುವಂಥದ್ದು ಕೂಡ ಹೇಳ್ತಾರ ಅವರು. 8ನೇ ನುಡಿಯಲ್ಲಿ ಕೂಡ ಹೇಳ್ತಾರ,
ಯಾವ ರೀತಿ ಇಲ್ಲಿ ಕೂಡ ಸ್ವರೂಪದಿಂದ ನೋಡಿದಾಗ ಎಲ್ಲವೂ ಮಿಥ್ಯೆ ಆಗ್ತದ. ಅರಿವು ನಿನ್ನೊಡಲಾಗಿ ಮರೆದನೆಂಬುದು ಮಿಥ್ಯೆ, ಮರವೇ ಇಲ್ಲಾಗಿ ತೋರ್ಪ ಅಖಿಳವು ನೆರೆ ಪುಸಿ ಅಪ್ಪುವುದು. ಇದನ್ನು ನಿನ್ನೋಳು ಅರಿ ಬಚ್ಚ ಬರೀ ಅರಿವೆಂದು ಸಾರಸಗಂಧಿ ಅಂತ ಹೇಳ್ತಾರೆ. ಅರಿವು ಅಂದ್ರೆ ಜ್ಞಾನ, ಅದ್ರ ಜ್ಞಾನದ ಸ್ವರೂಪನೇ ನೀನಿದ್ದಿ. ಮೈತ್ರಾದೇವಿ ಹೇಳ್ತಾರ ಅವರು. ಸಾರಸಗಂಧಿ ಅಂತಂದ್ರು ಕೂಡ ಅಲ್ಲಿ ವರ್ಣನೆ ಮಾಡ್ತಾರೆ. ಕಮಲದಂತೆ ಗಂಧ ಉಳ್ಳಂತ ಮೈತ್ರಾದೇವಿ ಅನ್ನುವಂತ ವಿಚಾರವನ್ನ ಹೇಳ್ತಾರ ಅವ್ರು. ಯಾವ ರೀತಿ ಅಂತಂದ್ರ ಇಲ್ಲಿ ಮೈತ್ರ ಕೇಳು, ಅರಿವು ಹೆಂಗದಪ್ಪ? ಅರಿವಿನ ಸ್ವರೂಪ. ಅರಿವು ಅಂದ್ರೆ ಮಾಮೂಲಿ ಅರಿವು ಅಲ್ಲ, ಈಗ ಮೊದಲ ಹೇಳ್ಕೊಂಡು ಬಂದಿದೆ. ವಿಶೇಷವಾದಂತ ಅರಿವು ನಿನ್ನೊಳಗದ. ಆ ಅರಿವಿನ ಸ್ವರೂಪನೇ ನೀನಿರಿ. ಅದಕ್ಕೆ ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರೆತಿಲ್ಲವೆಂದುದು ನಿಗಮೋಕ್ತಿ. ನಿಗಮದಲ್ಲಿ ಹೇಳಿದಂತ ವಿಚಾರ ಇದು. ಅರಿವು ಅರಿವಿನ ಸ್ವರೂಪನೇ ನೀನಿದ್ದೀಯ. ಅದರಿಂದ ನಾನು ನನ್ನನ್ನ ಮರ್ತೆ ಅನ್ನುವಂಥದ್ದು ಅದು ನೀ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಆ ಸ್ವರೂಪನೇ ನೀನಿದ್ದು ನನ್ನನ್ನ ನಾನು ಮರ್ತೆ ಅನ್ನುವಂಥದ್ದು ಇಲ್ಲಿ ಸಂಭವಿಸುವುದಿಲ್ಲ ಮೈತ್ರ. ಮರವೇ ಇಲ್ಲದ ಮೇಲೆ ಅದರಿಂದ ತೋರುವಂತ ಸಕಲ ಎಲ್ಲವೂ ಮಿಥ್ಯೆ ಅನ್ನುವಂಥದ್ದು ಸತ್ಯ ಅನಿಸ್ತದ. ಯಾಕಂದ್ರೆ ಮರವೇನೇ ಇಲ್ಲ ನಿನಗ, ಅರಿವಿನ ಸ್ವರೂಪನೇ ನೀನಿದ್ದೀಯ. ಅಂದ್ರೆ ತೋರುವಂತ ಸಕಲ ಇವೆಲ್ಲವೇನದ ಮಿಥ್ಯೆ ಅನ್ನುವಂಥದ್ದೇ ಸತ್ಯ ಆಗ್ತದೆ. ಅದರಿಂದ ಕೇವಲ ಅರಿವಿನ ಸ್ವರೂಪ ನಾನಿದ್ದೀನಿ ಅಂತ ತಿಳ್ಕೊ ಮೈತ್ರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಕೇವಲ ಅರಿವಿನ ಸ್ವರೂಪವೇ ನಾನಿದ್ದೀನಿ ಅಂತ ತಿಳಿ. ಅಂದ್ರೆ ಯಾವ ಉಪಾಧಿಗಳು ಇಲ್ಲ, ಉಪಾಧಿ ರಹಿತವಾಗಿರುವಂತದ್ದು ಶುದ್ಧವಾದ ಚೈತನ್ಯ ಸ್ವರೂಪನೇ ನಾನಿದ್ದೀನಂತ ತಿಳ್ಕೊ ಮೈತ್ರ ಅಂತ ಹೇಳುವಂಥದ್ದು. 9ನೇ ನುಡಿಯಲ್ಲಿ ಕೂಡ ಹೇಳ್ತಾರ. ಉಳ್ಳ ಮೃತ್ತಿಕೆಯೊಳಗಿಲ್ಲದ ಕುಂಭಾದಿ ಉಳ್ಳಂತೆ ಕಾಣಿಸಿ ಬಗೆಯಿಂದೆ ನಲ್ಲಳೆ ಪರಿತೋರ್ಪುವಂತೆ ಭಾವಿಸಲು ತನ್ನಲ್ಲಿ ಮೂಜಗವಿದು ಪುಸಿದೋರ್ಕೆ. ಇಲ್ಲಿ ದೃಷ್ಟಾಂತ ಕೊಟ್ಟೆ ಹೇಳ್ತಾರ. ಮಣ್ಣು ಐತೆ, ಏನೈತೆ? ಬರೀ ಮಣ್ಣು ಐತೆ. ಅದ್ರಾಗ ಏನಾರ ಗಡಿಗೆ ಈಗ ಏನಾರ ಕಾಣಕತ್ತೇವೇನೋ ಅಂದ್ರೆ ಏನು ಇಲ್ಲ. ಅದಕ್ಕ ಇದ್ದ ಮಣ್ಣಿನಲ್ಲಿ ಇಲ್ಲದ ಕೊಡ ಆಗಿರ್ಬೋದು, ಗಡಿಗೆ ಆಗಿರ್ಬೋದು, ಒಂದು ಪಾಟ್ ಆಗಿರ್ಬೋದು, ಒಂದು ಪಣತಿ ಆಗಿರ್ಬೋದು, ಇವೆಲ್ಲವೂ ಇದ್ದಂತೆ ಕಾಣಿಸಿಕೊಂಡ್ರೂ ಕೂಡ ಎಲ್ಲ ಕಾಣಿಸ್ತಾವ. ಒಂದು ಮಣ್ಣಿನಲ್ಲಿ ಇವೆಲ್ಲ ತೋರ್ತಾವ. ಅಷ್ಟು ಕಾಣಿಸಿಕೊಂಡ್ರು ಕೂಡ ನಿಜವಾಗಿ ಮಣ್ಣಿನ ಹೊರತು ಬೇರೆ ಏನಾರ ಐತನಲ್ಲಿ, ಬೇರೆ ಏನಾರ ಐತನ? ಬರೀ ಮಣ್ಣು ಐತೆ ನೋಡ್ರಿ. ಎಲ್ಲ ನೋಡ್ತೀರಿ. ಒಂದು ಗಡಿಗೆ ತಗೊಳ್ರಿ, ಎಲ್ಲ ಕಡೆ ಮಣ್ಣು ತುಂಬ್ಯದ. ಗಡಿಗೆಯನ್ನ ತಗೊಳ್ರಿ, ಪಾಟಾರ ತಗೊಳ್ರಿ, ನೀವು ಕೊಡಾರ ತಗೊಳ್ರಿ, ಒಂದು ಪಣತೆಯಾರ ತಗೊಳ್ರಿ, ಏನೇ ತಗೊಂಡ್ರು ಕೂಡ ಮಣ್ಣು ಬಿಟ್ರೆ ಏನಾರು ಐತೇನಲ್ಲಿ ಅಂದ್ರೆ ಏನಿಲ್ಲ. ಅದೇ ರೀತಿ ಕೂಡ ಅರುವಾದ ನಿನ್ನಲ್ಲಿ 3 ಲೋಕಗಳು ಕೂಡ ಇಲ್ಲ. ಅರುವಾದ ನಿನ್ನಲ್ಲಿ ತೋರುವಂತ ಈ 3 ಲೋಕಗಳೇನ ಅದಾವ, ಸ್ವರ್ಗ ಲೋಕ, ಮರ್ತ್ಯ ಲೋಕ, ಪಾತಾಳ ಲೋಕ ಅಂತ 3 ಲೋಕಗಳು ಏನದಾವ, ಇವು ಕೂಡ ನಿನ್ನಲ್ಲಿ ಇಲ್ಲ. ಅದಕ್ಕೆ ಇಲ್ದಿದ್ರು ಅಂದ್ರ ಅವು ಇಲ್ಲ ಅಂದ್ರೂ ಕೂಡ ಇದ್ದಾವೋ ಅನ್ನುವಂಗ ಕಾಣಿಸ್ಕೊಡ್ತಾ ಇದ್ದಾವ. ಯಾವ್ದ್ರಿಂದ? ಅದು ನಿನ್ನ ಭ್ರಮೆಯಿಂದ. ಅದ್ರ ವಿಚಾರ ಮಾಡಿ ನೋಡಿದ್ರ ಅದಕ್ಕೆ ವಿಚಾರ ಬಹಳ ಮುಖ್ಯ. ಇಲ್ಲಿ ನಿನ್ನ ಹೊರತು ಬೇರೆ ಏನು ಇಲ್ಲವೇ ಇಲ್ಲ. ನಿನ್ನ ಸ್ವರೂಪದ ಹೊರತು ಬೇರೆ ಏನು ಇಲ್ಲವೇ ಇಲ್ಲ. ಹೆಂಗ ಮಣ್ಣಿನಲ್ಲಿ ಕಂಡಂತ ಮಡಿಕೆ, ಈ ಕೊಡ, ಆಮೇಲೆ ಈ ಪಣತೆ, ಪಾಟ್ ಇವೇನ್ ತೋರ್ತಾವ, ಇವೆಲ್ಲ ನಾಮರೂಪದಿಂದ ತೋರ್ತಾವ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಬರೀ ಮಣ್ಣು ಅದಾವ. ಅವು ಸತ್ಯ ಅದಾವನು? ಇಲ್ಲ, ಮಿಥ್ಯೆ ಅದಾವ. ಅದೇ ರೀತಿ ಕೂಡ ನಿನ್ನಲ್ಲಿ ತೋರುವಂತ ಈ ಜಗತ್ತು, ಜಗತ್ತಿನ ವ್ಯವಹಾರ, ಈ 3 ಲೋಕಗಳು ಇವೆಲ್ಲ ಸುಳ್ಳು ಅದಾವ ನೋಡು, ನಿತ್ಯ ಅದಾವ ಅಂತ ನೀ ತಿಳ್ಕೊ. ನಿನ್ನ ಹೊರ್ತ ಬೇರೆ ಏನು ಇಲ್ಲ. ನಿನ್ನ ಸ್ವರೂಪದ ಹೊರ್ತು ಬೇರೆ ಯಾವುದಕ್ಕೆ ಅವಕಾಶನೇ ಇಲ್ಲ. ಎಲ್ಲ ನಿನ್ ಬಿಟ್ಟೆ ಬೇರೆ ಏನಿಲ್ವೇ ಇಲ್ಲ. ಇಲ್ಲಿ
ಈ ರೀತಿಯಾಗಿ ತಿಳ್ಕೊ ಮೈತ್ರ ಅನ್ನುವಂಥದ್ದು 10ನೇ ನುಡಿಯಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರೆ, ಇದು ನಿವರ್ತಕ ಕರ್ಮವಿದರಿಂದೇ ಭವಬಂಧ ಹೃದಯ ಮುಂದಿನಿಸಿಲ್ಲವೆನೆ ಕೆಟ್ಟು ಸುದತಿ ಕೇಳು ಆತ್ಮನು ಅದ್ವಯ ನಿತ್ಯ ಸದಮಳ ಚಿದ ಅಖಂಡ ಆನಂದ ಸಂಪದ ನಕ್ಕು ಅಂತ ಹೇಳ್ತಾರ. ಯಾಕಂದ್ರ ಈ ರೀತಿಯಾಗಿ ಹೇಳುವಂಥದ್ದು, ಯಾಕಂದ್ರ ನಿವರ್ತಕ ಕರ್ಮ ಅಂತ ಅನ್ಸ್ಕೊಳತ್ತದಿಲ್ಲಿ. ಇದು ನಿವರ್ತಕ ಕರ್ಮ ಅಂತ ಹೇಳಿಸ್ತದೆ. ಇದರಿಂದ ಏನಾಗ್ತದ ಅಂತಂದ್ರ, ಈ ನಿವರ್ತಕ ಕರ್ಮದಿಂದ ಏನಾಗ್ತದಂದ್ರ ಜನನ ಮರಣ ಏನ್ ಸಂಸಾರ ಅದ, ಸಂಸಾರ ಅಂದಾಗ ಈಗಾಗ್ಲೇ ಹೇಳ್ತಾ ಬಂದಿದೆ, ಸಂಸಾರದ ಹೆಂಡತಿ ಮಕ್ಕಳು ನಾವೊಂದು ಬದುಕು ಕಟ್ಕೊಳ್ತೀವಲ್ಲ, ಅದು ಸಂಸಾರ ಅಲ್ಲ. ಅದಕ್ಕಿಂತ ಮುಂಚೆ ಜನನ ಮರಣ ಅನ್ನುವಂಥ ದೊಡ್ಡ ಸಂಸಾರ ಇದು. ಅದಕ್ಕೆ ಇದು ಮುಖ್ಯವಾಗಿ ದುಃಖ ಕೊಡುವಂತ ಸಂಸಾರ ಇದು. ಇದು ನಿವೃತ್ತಿ ಆಗ್ಬೇಕಾದ್ರೆ ನಿವರ್ತಕ ಕರ್ಮದಿಂದ ಮಾತ್ರ ಸಾಧ್ಯ ಆಗ್ತದೆ. ಇದರಿಂದ ಜನನ ಮರಣ ರೂಪ ಸಂಸಾರ ನಿವೃತ್ತಿಯಾಗಿ ಮತ್ತೆ ಅದ್ವಯ ಅಂದ್ರೆ ಏಕವಾಗಿರುವಂತ ಪರಬ್ರಹ್ಮ ಸ್ವರೂಪ ಒಂದೇ ಇರುವಂತದ್ದು, ಮತ್ತೆ ಯಾವಾಗ್ಲೂ ಇರುವಂತದ್ದು, 3 ಕಾಲದಲ್ಲಿ ಇರುವಂತದ್ದು, ನಿತ್ಯ ಸದಮಳ ಅಂದ್ರೆ ಪರಿಶುದ್ಧವಾಗಿರುವಂತದ್ದು, ಚಿತ್ತು ಎಲ್ಲಲ್ಲಿ ಎಲ್ಲಾ ಕಡೆ ಇರುವಂಥದ್ದು, ಅಖಂಡವಾಗಿ ಪರಿಪೂರ್ಣವಾಗಿರುವಂಥದ್ದು. ಆ ಸ್ವರೂಪವೇ ನಿನ್ನ ಸ್ವರೂಪ ಐತಿ ನೋಡು ಮೈತ್ರ. ಹಿಂಗ ಯಾಕಂತಂದ್ರ ಈ ರೀತಿಯಾಗಿ ಇಲ್ಲಿ ಹೇಳುವಂಥದ್ದು. ಹೇಗಂದ್ರ ನಾನು ಅದ್ವಯನಾದ್ರಿಂದ ಈ ನಾನಾ ರೀತಿಯಿಂದ ಅನಾತ್ಮಕ ಅಹಂಕಾರ ಆಗಕ್ ಸಾಧ್ಯ ಇಲ್ಲ. ಅದು ಬೇರೆ ಇದು ಬೇರೆ ಆತರ ಹೇಳಕ್ ಇಲ್ವೇ ಇಲ್ಲ, ಇನ್ನೊಂದು ವಸ್ತು ಇಲ್ವೇ ಇಲ್ಲ. ಮತ್ತೆ ನಿತ್ಯ ಅನ್ನುವಂಥದಕ್ಕಾಗಿ ಅನಿತ್ಯವಾದಂತ ಅಜ್ಞಾನ ಏನಾಗ್ತದ, ಯಾಕಂದ್ರೆ ಅನಿತ್ಯವಾಗಿರುವಂಥದ್ದು ನೀನಲ್ಲ, ನೀನ್ ಯಾವಾಗ್ಲೂ ನಿತ್ಯವಾಗಿರುವಂತವನು ಅನ್ನುವಂಥ ಭಾವ. ಮತ್ತೆ ಸದ್ರೂಪನಾದ್ರಿಂದ ಸುತ್ತಿಯಲ್ಲಿ ಅಸತ್ತದ ಕರಣಗಳು, ಯಾಕಂದ್ರೆ ಸುತ್ತಿಯಲ್ಲಿರುವಂತ ಅಸತ್ತಾದಂತ ಕರಣಗಳು ತಾನಲ್ಲ ಅನ್ನುವಂಥದ್ದು. ಅಮಲ ನೆನ್ನುವುದರಿಂದ, ಯಾಕಂದ್ರೆ ಅಮಲ ಅಂದ್ರೆ ಪರಿಶುದ್ಧವಾಗಿರುವಂಥದ್ದು. ಇಲ್ಲಿ ಮಲಿನತ್ವದಿಂದ ಕೂಡಿದಂಥದ್ದು, ಇದು ಯಾವುದು ನಿನ್ನಲ್ಲಿ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಅದರಿಂದ ತಾನು ಎಲ್ಲಕ್ಕೂ ಹೆಂಗಿದೆ ಅಂತಂದ್ರ ವಿಲಕ್ಷಣನಾದಂತ ಆನಂದ ಸ್ವರೂಪನೇ ನಿನ್ನ ಸ್ವರೂಪ ಅದ ಅನ್ನುವಂಥ ಭಾವ. ಈ ನಿವರ್ತಕ ಕರ್ಮಕ್ಕೆ, ಯಾಕಂದ್ರೆ ಇದರಿಂದ ಏನಾಗ್ತದ, ನಿವರ್ತ ಕರ್ಮದಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗಿರುವಂಥದ್ದು ಈ ನಿವರ್ತಕ ಕರ್ಮದಿಂದನೇ ಸಾಧ್ಯ ಆಗ್ತದ ಅಂತ ಹೇಳ್ತಾರ. ಈ ರೀತಿಯಾಗಿ ಈ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಆಗ್ಬೇಕಾಗಿತ್ತು ಅಂತಂದಾಗ ನಿವರ್ತಕ ಕರ್ಮದಿಂದನೇ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ರು. ಮತ್ತೆ ಈಗ 11ನೇ ನುಡಿಯಲ್ಲಿ ಹೇಳ್ತಾರ, ಅಕುಟಲೆ ಕೇಳ್ ಪ್ರವರ್ತಕ ನಿಷೇಧಂ ನಿವರ್ತಕವ ವಿಹಿತ ವಿಂತು ಉಭಯಮಾಗಿ ಮಕರಿಸುವ ಈ ಕರ್ಮ ಒಳಿದು ನಿಂದಾಕ್ಷಣ ಕಲಂಕ ಪರಮಾತ್ಮಕನು ತಾನೇ ಅಂತ ಹೇಳ್ತಾರ. ಅಕುಟಲೆ ಅಂದ್ರ ಕಪಟವಿಲ್ಲದಂತ ಮೈತ್ರಾದೇವಿಯೇ ಕೇಳು. ಹೆಂಗ್ ಕೇಳ್ತಿ? ಏಕಾಗ್ರ ಬುದ್ಧಿ ಕೇಳ ಅನ್ನುವಂಥದ್ದು ಏನಪ್ಪಾ ಅಂದ್ರ ಸುಮ್ನೆ ಕುಂತಿ ಕೇಳ್ಕೊಂಡು ಕೇಳಕ್ ಕುಂತೀನಿ, ಸುಮ್ನೆ ಹಂಗಂಗ ಕೇಳಕತ್ತೀನಿ ಅನ್ನೋದಲ್ಲ. ಕೇಳ್ಬೇಕಂತ ಕೂತ್ಕೊಂಡ್ರು ಕೂಡ ಏಕಾಗ್ರ ಚಿತ್ತದಿಂದ ಕೇಳು ಅಂತ ಹೇಳುವಂತ ವಿಚಾರ. ಯಾಕಂತಂದ್ರ ಇಲ್ಲಿ ಯಾವ ರೀತಿ ಅಂದ್ರ, ಇಲ್ಲಿ ಅಕುಟೆಲ್ಲರ ಕಪಟವಿಲ್ಲದ ಮೈತ್ರಿದೇವಿ ಏಕಾಗ್ರ ಬುದ್ಧಿಯಿಂದ ಕೇಳು, ಪ್ರವರ್ತಕ ಕರ್ಮವು ತ್ಯಾಗ ಮಾಡಿ ಕೊಳ್ಳಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಪ್ರವರ್ತಕ ಕರ್ಮ ಯಾಕಂದ್ರೆ ಬಂಧಕ್ಕೆ ಕಾರಣ ಆಗ್ತದೆ, ಅದನ್ನ ತ್ಯಾಗ ಮಾಡುವಂಥದ್ದು ಅನ್ನುವಂಥ. ನಿವರ್ತಕ ಕರ್ಮ ಅದು ಬಹಳ ಶ್ರೇಷ್ಠವಾದಂಥದ್ದು. ಅದು ಯಾಕಂತದ ಅದರಿಂದ ಏನಾಗ್ತದ ಅಂತಂದ್ರ ಮೋಕ್ಷಕ್ಕೆ ಕಾರಣ ಆಗ್ತದ ನಿವರ್ತಕ ಕರ್ಮ. ಅದು ನೀನು ಗ್ರಹಣ ಮಾಡ್ಲಿಕ್ಕೆ ಬಹಳ ಯೋಗ್ಯವಾಗಿರುವಂಥದ್ದು. ಯಾಕಂತಂದ್ರ ಇಲ್ಲಿ ಕೂಡ ಈ ಕಾಡನ್ನ ಸುಟ್ಟು ನಂತರ ಅಗ್ನಿ ಕೂಡ ತಾನು ಇರದೇ ಇರುವಂಗ ಆಗ್ಬಿಡ್ತದೆ, ತಾನು ನಾಶ ಆಗ್ಬಿಡ್ತದೆ. ಯಾಕಂದ್ರೆ ಈ ಒಂದೆರಡು ಅಗ್ನಿ ಹೆಂಗಂದ್ರೆ ವನವನ್ನ ಸುಟ್ಟು ಬಿಟ್ಟು ತಾನು ಇಲ್ದಂಗ ಆಗ್ಬಿಡ್ತದಲ್ಲ, ಅದ್ರಾಗ ಈ 2 ಕರ್ಮಗಳು ನಾಶ ಆಗಿ ಹೋದಾಗ 2 ಕರ್ಮಗಳು ನಾಶ ಆಗಿ ಹೋಗ್ತವೆ. ಯಾವ್ದು ಪ್ರವರ್ತಕ ಕರ್ಮನೂ ನಾಶ ಆಗ್ತದೆ, ನಿವರ್ತಕ ಕರ್ಮನೂ ನಾಶ ಆಗಿ ಹೋದಾಗ ಆ ಕ್ಷಣದಲ್ಲಿ 2 ಹೋಗ್ಬೇಕು. ಹೋದಾಗ ಆ ಕ್ಷಣದಲ್ಲೇ ಸ್ವಯಂ ಪ್ರಕಾಶವಾದಂತ ತನ್ನ ನಿಜವೇ ಅಲ್ಲಿ
ಉಳ್ಕೊಂಡ್ಬಿಡ್ತದ, ಹೊಳಿತದ. ಎರಡೂ ಹೋಗ್ಬೇಕಲ್ಲಿ. ಅದೇ ಪರಬ್ರಹ್ಮ ಸ್ವರೂಪ, ಅದೇ ನಿನ್ನ ಸ್ವರೂಪ ಅನ್ನುವಂಥದ್ದು ಹೇಳ್ತಾರ ಅವರು. ಅದಕ್ಕೆ ಈ ರೀತಿಯಾಗಿ ತಿಳ್ಕೊ ಮೈತ್ರ ಅನ್ನುವಂಥ ವಿಚಾರವನ್ನ ಹೇಳಿ, ನಿವರ್ತಕ ಕರ್ಮ ನಿರೂಪಣೆ ಸೂತ್ರ 16ಕ್ಕೆ ಪದ 149 ಅಂತ ಹೇಳಿ 17ನೆಯ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಈ ಸೂತ್ರದಲ್ಲಿ ಈ ಪ್ರವರ್ತಕ ಕರ್ಮದೊಳಗ 3 ಅವಸ್ಥೆಗಳ ಬಗ್ಗೆ ಹೇಳ್ತಾರ ಅವ್ರು. ಏನ್ ಹೇಳ್ತಾರ ನೋಡೋಣ. ಸತ್ವಾದಿ ಗುಣಬುದ್ಧಿಯಿಂದ ಅವಸ್ಥಾತ್ರಿಯತ್ವವು ಆ ಜೀವಂಗೆ ದೊರಕೊಳಗು ಅಂತ ಹೇಳ್ತಾರೆ. ಈಗ ಜಾಗ್ರ ಸ್ವಪ್ನ ಸತ್ವಾದಿ ಗುಣಬುದ್ಧಿಯಿಂದ ಅಂತ ಹೇಳ್ತಾರ. ಅಂದ್ರೆ ಸತ್ವ, ರಜು, ತಮ ಈ 3 ಗುಣಗಳು ಪ್ರತಿಯೊಬ್ಬರಲ್ಲಿ ಇರುವಂತದ್ದು. ಯಾಕಂತಂದ್ರ ಇಲ್ಲಿ ಕೂಡ ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂತ 3 ಅವಸ್ಥೆಗಳು ಅದಾವಲ್ಲ. ಈ ಅವಸ್ಥೆಗಳು ಸತ್ವ, ರಜು, ತಮ 3 ಗುಣಗಳ ಮೂಲಕ ಜೀವನಿಗೆ ಪ್ರಾಪ್ತ ಆಗ್ತಾವ. ನಾವು ಮೂಲ ಅರ್ಥ ಮಾಡ್ಕೊಳ್ಬೇಕು. ಈಗ ಮನಗ್ತೀವಿ, ಎದ್ದೇಳ್ತೀವಿ, ಇವೆಲ್ಲ ನಮ್ಗೆ ನಡೀತಾವಿಲ್ಲ. ಯಾವ್ದು ಜಾಗ್ರ, ಸ್ವಪ್ನ, ಸುಸುಪ್ತಿ ನಮ್ಮೊಳಗ ನಡೀತಾ ಇದ್ದಾವ. ಇದು ಬೇರೆ ಯಾವುದೋ ಒಂದು ಕತಿ ಕಾದಂಬರಿ ಏನೋ ಹೇಳಕತ್ತಾರಿ, ಯಾರ ಪುರಾಣದಂತದ ಏನು ಅಲ್ಲ ಅದು. ಯಾಕಿದ್ರೆ ನಮ್ಮ ಪುರಾಣ ಇದು. ಅದಕ್ಕೆ ನೋಡ್ರಿ, ಮನುಷ್ಯನ ಒಂದು ಎಂತ ಒಂದು ನಷ್ಟ ಅಂತಂದ್ರ, ಹೊರಗಿನದು ಬೇರೆ ಬಾಹ್ಯದಲ್ಲಿರುವಂತ ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಳ್ತೀವಿ. ಆದ್ರ ನಮ್ಮನ್ನ ನಾವು ತಿಳ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗ್ಬಿಟ್ಟದಲ್ಲ ಮನುಷ್ಯನಿಗೆ. ಅದಕ್ಕೆ ಜಾಗ್ರ, ಸ್ವಪ್ನ, ಸುಸುಪ್ತಿ ನಮ್ಮೊಳಗ್ ತೋರ್ತಾವಂದ್ರ ಅದಕ್ಕೆ ಮೂಲ ಕಾರಣ ಯಾವುವು ಅಂತಂದ್ರ ಈ ಗುಣಾದಿಗಳು. ಪ್ರತಿಯೊಬ್ಬನಿಗೆ 3 ಗುಣಗಳು ಇದ್ದೇ ಇರ್ತಾವ. ಮತ್ ಯಾವ್ದು ಸತ್ವ, ರಜೋ, ತಮ, ಇವು 3 ಗುಣಗಳು. ಆದ್ರೆ ಒಂದೇ ರೀತಿ ಇರ್ತವೇನು ಅಂದ್ರೆ ಅಲ್ಲ, ಇವು ಬದಲಾವಣೆ ಆಗ್ತಾ ಇರ್ತಾವ. ಒಬ್ಬ ವ್ಯಕ್ತಿಯಲ್ಲಿ ಸತ್ವ ಹೋಗೋದು, ರಜೋ ಬರ್ತದೆ, ರಜೋ ಹೋಗೋದು, ತಮೋ ಬರ್ತದೆ, ತಮೋ ಹೋಗೋದು, ರಜೋ ಸತ್ವ ಬರ್ತದೆ, ಹಿಂಗ ರುಟೀನ್ ತಿರುಗ್ತಾ ಇರ್ತಾವ. ಒಂದ್ ಬಿಡೋದು ಒಂದ್ ಬಿಡೋದು ಒಂದು. ಅದಕ್ಕೆ ಈ 3 ಪ್ರಾಪ್ತಿ ಆಗ್ತಾವ ಅವಸ್ಥೆಗಳು ಅಂತಂದ್ರೆ ಈ 3 ಗುಣಗಳ ಮೂಲಕ ಜೀವನಿಗೆ ಅವಸ್ಥೆಗಳು ಪ್ರಾಪ್ತಿ ಆಗ್ತಾವ ಅಂತ ಹೇಳ್ತಾರ. ಈ 3 ಗುಣಗಳಿಂದನೇ ಯಾವ ರೀತಿ ವ್ಯವಹಾರ ಮಾಡ್ತಾನೆ ಜೀವಾತ್ಮ ಅನ್ನುವಂಥದ್ದು ಕೂಡ ಮುಂದೆ ಹೇಳ್ತಾರ ಅವರು. 1ನೇ ನುಡಿಯಲ್ಲಿ ಹೇಳ್ತಾರ. ಬಳಿಕ ಪ್ರವರ್ತಕ ವೆನಿಪ ಕರ್ಮಾಷ್ಟಕದೊಳಗಣ 3 ಅವಸ್ಥೆಗಳನ್ನು ತಿಳಿಪುವೆನದರಿಂದೆ ಭವಬಾಧೆ ಜೀವಾತ್ಮನೋಳು ತೋರ್ಪ ಬಗೆ ನೀನರಿಯಲಿಕೆ ಅಂತ ಹೇಳ್ತಾರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಏನ್ ಹೇಳ್ತಾರ? ಪ್ರವರ್ತಕ ಅಂದ್ರ ಬಳಿಕ ಅಂತಂದ್ರ ಅನಂತರ. ಈ ಪ್ರವರ್ತಕ ವೆನಿಪ ಅಂದ್ರ ಸಂಸಾರಕ್ಕೆ ಕಾರಣ ಆಗಿರುವಂತದ್ದು ಪ್ರವರ್ತಕ ಕರ್ಮ. ಮತ್ತೆ ಇಲ್ಲಿ ಕೂಡ ಹೇಳ್ತಾರ ಈ ಜಾಗೃತಾದಿ 3 ಅವಸ್ಥೆಗಳ ಬಗ್ಗೆ. ಇಲ್ಲಿ ಇವುಗಳನ್ನ ಅರಿಯುವುದರಿಂದ ಏನಾಗ್ತದೆ ಜೀವನಿಗೆ ಈ ಏನಂದ್ರ ಸಂಭವಿಸುವಂತ ಈ ಸಂಸಾರ, ದುಃಖ ರೂಪಾದಂತ ಸಂಸಾರಗಳು ಪ್ರತೀತಿ ಆಗ್ತಾವ, ತೋರ್ತಾವ. ಇವು ಯಾಕಂದ್ರೆ 3 ಅವಸ್ಥೆಗಳಿಂದ ಇವುಗಳನ್ನ ಅರಿಯುವುದರಿಂದ ಜೀವನಿಗೆ ಸಂಭವಿಸುವ ಏನು ಗಮನಾಗಮನ ಅಂದ್ರೆ ಅದರಲ್ಲಿ ವ್ಯವಹಾರ ಮಾಡುವಂಥದ್ದು. ಇವು ದುಃಖ, ಇದರಿಂದ ಏನಾಗ್ತದ ದುಃಖ ಪ್ರತೀತಿ ಆಗ್ತದ. ಅದರಿಂದ ಸಂಸಾರದಲ್ಲಿ ಏನಾಗ್ತದ ಅಂದ್ರ ಇದು ತಿಳಿಯೋದ್ರಿಂದ ಮುಖ್ಯವಾಗಿ ಇವನ್ನೆಲ್ಲ ತಿಳ್ಕೊಳ್ಬೇಕಾಗ್ತದ. ಯಾಕಂತಂದ್ರ ಈ ಪ್ರವರ್ತಕ ಕರ್ಮದಲ್ಲಿರುವಂತಹ 3 ಅವಸ್ಥೆಗಳು ಜಾಗ್ರ, ಸ್ವಪ್ನ, ಸುಸುಪ್ತಿ. ಅದರಿಂದ ಸಂಸಾರದಲ್ಲಿ ನಿರೀಚ್ಛೆಯು ಹುಟ್ಟಿ ಅವಸ್ಥಾತ್ರಯ ಸಾಕ್ಷ್ಯದ ನಿಜ ಸ್ವರೂಪದ ಕಡೆಗೆ ಮನಸ್ಸು ಏನಾಗ್ತದ ಅಭಿಮುಖ ಆಗ್ತದೆ. ಇವೆಲ್ಲ ತಿಳಿಯೋದ್ರಿಂದ ಏನಾಗ್ತದಂದ್ರ ಸಂಸಾರದಲ್ಲಿ ಏನಾಗ್ತದ ಒಂದು ರೀತಿ ಇಚ್ಛೆ ಇಲ್ದಂಗ ಆಗ್ತದ. ಹಾಗೆ ಈ ಅವಸ್ಥಾತ್ರಯ ಸಾಕ್ಷಿಯದ ಈ ಅವಸ್ಥಾತ್ರಯದ ಈ ಜಾಗ್ರ, ಸ್ವಪ್ನ, ಸುಸುಪ್ತಿಗೆ ಸಾಕ್ಷಿ ರೂಪವಾಗಿರುವಂತಹ ನಿಜ ಸ್ವರೂಪದ ಕಡೆಗೆ ಮನಸ್ಸು ಅಭಿಮುಖ ಆಗ್ತದೆ. ಅದರಿಂದ 3 ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾದಂಥದ್ದು, 3 ಅವಸ್ಥೆಗಳ ಬಗ್ಗೆ ತಿಳ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಐತೆ. ಅದನ್ನ ನಾನು ನಿನಗೆ ಹೇಳ್ತೀನಿ ಮೈತ್ರ ಅಂತ ಹೇಳ್ತಾರ ಅವರು. 2ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ? ಮೈತ್ರಿ ಲೋಕತ್ರಯಾತ್ಮಕ ಜೀವಂಗೆ ಪಾತ್ರವೆನಿಸಿ ವಿಚಿತ್ರತೆಯಾಗಿ ಸೂತ್ರಿಸಿ ಸತ್ವಾದಿ ಗುಣ ರೂಪಿನಿಂದವ ಸ್ಥಾತ್ರಯ ಮಿವು ನಿಯಮದೆ
ತೋರ್ಕು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಮೈತ್ರ ಅಂದ್ರೆ ಓ ಸತಿಯೇ ಕೇಳು, ಏ ಸತಿಯೇ ಕೇಳು. ಈಗ 3 ಲೋಕಗಳು ಉಳ್ಳಂತಹ ಈಗ 3 ಅಂದ್ರ ಅಂತಃಕರಣ, ಇಂದ್ರಿಯ, ವಿಷಯಗಳು, ಈ 3 ಲೋಕಗಳು ಅನ್ನುವಂಥದ್ದು ಯಾವುದು? ಅಂತಃಕರಣ, ಇಂದ್ರಿಯಗಳು ಮತ್ತೆ ವಿಷಯಗಳು, ಈ 3 ಲೋಕಗಳು ಉಳ್ಳಂತ ಜೀವಾತ್ಮನಿಗೆ ಬಹಳ ವಿಶೇಷವಾದಂತಹ ಒಂದು ಏನಂದ್ರ ವಿಚಿತ್ರತೆ ಇರುವಂತ ಪಾತ್ರ ಅಲ್ಲಿ ಅಂದ್ರೆ ಹೆಣೆದುಕೊಂಡರ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರ ಅವರು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ರಾಜ ವಿಹಾರ್ಥವಾಗಿ ಅತ ಏನ್ ಮಾಡ್ತಾನ, 3 ಅಂತಸ್ತಿನ ಮನೆಗಳಲ್ಲಿ ವಾಸ ಮಾಡ್ತಾನೆ. 3 ಅಂತಸ್ತು ಇರ್ತದೆ, ಆ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಮತ್ತೆ ಯಾಕಂದ್ರೆ ಅವನು ಸ್ವಲ್ಪ ಶ್ರೀಮಂತ ಇರ್ತಾನೆ. 3 ಅಂತಸ್ತುಗಳನ್ನ ಕಟ್ಟಿರ್ತಾನ. ಆ ಅಂತಸ್ತುಗಳನ್ನ ಕಟ್ಟಿ ಅಲ್ಲಿ ಬಹಳ ಸುಖವಾಗಿ ಇರ್ತಾನೆ. ಅಂದ್ರ ಅಂತಃಕರಣಾದಿಗಳೇ ಸ್ವರ್ಗಾದಿ ಲೋಕಗಳನ್ನ ಮಾಡಿಕೊಂಡಿರುವಂತಹ, ನೋಡ್ರಿ, ಅಂತಃಕರಣಾದಿಗಳು ಏನದ ಸ್ವರ್ಗಾದಿ ಲೋಕಗಳನ್ನ ಮಾಡಿಕೊಂಡಿರುವಂತ ಈ ಜೀವನಿಗೆ ಈ 3 ಅವಸ್ಥೆಗಳು ಇರಲಿಕ್ಕೂ ವಿಷಯ ಸುಖವನ್ನು ಭೋಗಿಸ್ಲಿಕ್ಕೆ ಯೋಗ್ಯವಾಗಿರುವಂತ ಜಾಗ್ರ, ಸ್ವಪ್ನ, ಸುಸುಪ್ತಿ. ಈಗ ಒಬ್ಬ ವ್ಯಕ್ತಿ ಆತ ನೋಡ್ರಿ, ಯಾವಾಗ ಬೇಕಾಗ ಮೇಲ್ಗಡೆ ಹೋಗ್ತಾನೆ, ಮಧ್ಯೆ ಬರ್ತಾನೆ, ಕೆಳಗಡೆ ಬರ್ತಾನ, ಅದು ತನ್ಗಾಗಿ ಕಟ್ಕೊಂಡಂಥವು. ಅದೇ ರೀತಿ ಜೀವನಿಗೆ 3 ಅವಸ್ಥೆಗಳು ಇರುವಂಥದ್ದು, ಇರ್ಲಿಕ್ಕೆ ವಿಷಯ ಸುಖವನ್ನು ಭೋಗಿಸ್ಲಿಕ್ಕೆ ಇವೆಲ್ಲ ಯೋಗ್ಯ ಆಗಿದಾವ. ಜಾಗ್ರ, ಸ್ವಪ್ನ, ಸುಪ್ತಿಗಳನ್ನುವಂತ 3 ಅವಸ್ಥೆಗಳು ಕ್ರಮವಾಗಿ ಸತ್ವ, ರಜೋ, ತಮ ಈ 3 ಗುಣಗಳಿಂದ ಕೂಡಿಕೊಂಡಿದಾವ. ಈ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಗುಣಗಳಿಂದ ಕೂಡಿಕೊಂಡು. ಯಾಕಂದ್ರೆ ಒಂದು ಅವಸ್ಥೆ ತೋರುವಾಗ 2 ಅವಸ್ಥೆಗಳು ತೋರಂಗಿಲ್ಲ. ಒಂದು ಗುಣ ಇದ್ದಾಗ 2 ಗುಣಗಳು ತೋರಂಗಿಲ್ಲ. ಒಂದು ಅವಸ್ಥೆ ಇದ್ದಾಗ 2 ಅವಸ್ಥೆಗಳು ತೋರಂಗಿಲ್ಲ. ಇದು ನಮ್ಮ ಅನುಭವಕ್ಕೆ ಬರುವಂತದ್ದು, ಬೇರೆ ಎಲ್ಲೂ ನೋಡಂಗಿಲ್ಲ. ನಮ್ಮೊಳಗ ನಾವು ತಿಳ್ಕೊಳ್ಬೇಕು. ಇದ ಸತ್ವ ಇದ್ದಾಗ ರಜೋ ತಮಗಳು ಇರಂಗಿಲ್ಲ, ರಜೋ ಇದ್ದಾಗ ತಮೋ ರಜೆ ಸತ್ವ ಇರಂಗಿಲ್ಲ, ಮತ್ತೆ ರಜೋ ಗುಣ ಇದ್ದಾಗ ಸತ್ವ ಮತ್ತೆ ತಮೋ ಗುಣಗಳು ಇರಂಗಿಲ್ಲ. ಹಿಂಗ ಒಂದು ಗುಣ ಇದ್ದಾಗ ಇನ್ನು 2 ಗುಣ ಇರಂಗಿಲ್ಲ. ಈ ಜಾಗ್ರ ಇದ್ದಾಗ ಸ್ವಪ್ನ, ಸುಸುಪ್ತಿ ಇರಂಗಿಲ್ಲ, ಸುಪ್ತಿ ಇದ್ದಾಗ ಸ್ವಪ್ನ, ಜಾಗ್ರ ಇರಂಗಿಲ್ಲ, ಮತ್ತೆ ಸ್ವಪ್ನದ ಅವಸ್ಥೆ ಇದ್ದಾಗ ಜಾಗ್ರ, ಸುಸುಪ್ತಿ ಅವಸ್ಥೆ ಇರಂಗಿಲ್ಲ. ಒಂದ್ರಾಗ ಒಂದಿಲ್ಲ ಅವು. ಅದಕ್ಕೆ ಇಲ್ಲಿ ಕೂಡ ಅದರಿಂದ ವಿಲಕ್ಷಣ ರೀತಿಯಿಂದ ಆಗಿರುವಂಥವು. ಅದರಿಂದ ಈಗಿದ್ದು ಯಾಕಂತಂದ್ರೆ ಇಲ್ಲಿ ಕೂಡ ಇವು ಒಂದು ನೇಮದ ಪ್ರಕಾರ ಕ್ರಮವಾಗಿ ಜಾಗ್ರ ಬರೋದು, ಸ್ವಪ್ನ ಬರೋದು, ಸುಸುಪ್ತಿ ಹಿಂಗ್ ತಿರುಗ್ತಾ ಇರ್ತಾವ. ಗುಣಗಳು ಕೂಡ ಹಂಗೆ ಈ ಕ್ರಮವಾಗಿ ತಿರುಗ್ತಾ ಇರ್ತಾವೆ ಎಲ್ಲಿ ನಿನ್ನೊಳಗ. 3ನೇ ನುಡಿಯಲ್ಲಿ ಏನ್ ಹೇಳ್ತಾರ, ಈ ಜೀವಾತ್ಮ ಈ ಅವಸ್ಥೆಗಳನ್ನ ಇವು ಯಾವಾಗ್ಲೂ ಇರ್ತಾವೇನು ಅಂತಂದ್ರೆ ಅಲ್ಲ, ಒಂದು ತೋರಿ ಇನ್ನೊಂದು ಅಡಗ್ತದ. ಇವು ತೋರಿ ಅಡಗುವಂಥವು. ಜಾಗರಣಾದಿಗಳಾಗು ಪೋಗಿನೊಳು ತಾನಾಗುವ ಹೋಗುವ ತೆರದಿಂದೇ ಆಗಳಿಂ ಇಂತು ಉರೆ ಕಾಣ್ಬನು ಅವಿವೇಕದಿಂದೆ ತಾನಾಗದ ಹೋಗದ ಅಚಲಿತಾತ್ಮ ಅಂತ ಹೇಳ್ತಾರೆ. ಯಾಕಂತಂದ್ರ ಈತ ಹೆಂಗದಾನ ಅಂದ್ರ ಈ ಅವಸ್ಥೆಗಳು ತೋರಿ ಅಡಗ್ತಾವ. ಈ ತೋರಿ ಅಡಗೋದ್ರ ಜೀವನ ಏನ್ ಮಾಡ್ತಾನ, ಅವಿವೇಕದಿಂದ ಇವು ಸತ್ಯ ಅಂತ ತಿಳ್ಕೊಳ್ತಾನ, ಭ್ರಾಂತನಾಗಿ ಈ ದುಃಖಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಜೀವಾತ್ಮ ನಿಜ ಸ್ವರೂಪದಿಂದ ಹೆಂಗದನ ದೇಶ, ಕಾಲ, ವಸ್ತು ಇವು ಯಾವ ಇಲ್ಲ. ಯಾಕಂದ್ರೆ ಪರಿಪೂರ್ಣ ಪರಮಾತ್ಮನ ಸ್ವರೂಪನೇ ತಾನಿದ್ದಾನೆ. ಅದರಿಂದ ಜೀವನಿಗೆ ಹೋಗುವಂಥದ್ದು ಬರುವಂಥದ್ದು ಅದಾವೇನಂದ್ರೆ ಯಾವುದೇ ಇಲ್ಲ. ಯಾಕಂದ್ರೆ ಈ ಜೀವಾತ್ಮ ಮರ್ತದ ಕೈ ಜೀವಾತ್ಮ ಆಗಿದ್ದಾನತ. ಇರುವಂತಹ ಪರಮಾತ್ಮ ಸ್ವರೂಪನೇ. ತನ್ನನ್ನ ತಾನು ಮರ್ತುಕೊಂಡು ಭ್ರಾಂತಿಗೆ ಒಳಗಾಗಿ ಈತ ಇರದೇ ಇರುವಂತ ವಸ್ತುಗಳು ಸತ್ಯ ಅಂತ ಈತ ಕೂತ್ಕೊಂಡಿದ್ದಾನೆ. ಆದ್ರೆ ನಿಜವಾದ ಸ್ವರೂಪ ಎಂಥದ್ದು? ದೇಶ, ಕಾಲ, ವಸ್ತು ಪರಿಚ್ಛೇದ ರಹಿತನಾಗಿರುವಂಥವನತ, ಪರಿಪೂರ್ಣನಾಗಿರುವಂಥವನು, ಪರಮಾತ್ಮನ ಸ್ವರೂಪನೇ ಆಗಿರುವಂಥವನು. ಆದ್ರಿಂದ ಈತಗ ಹೋಗುವಂಥದ್ದು ಬರುವಂಥದ್ದು ಐತೇನಾದ್ರೆ ಯಾವುದೂ ಇಲ್ಲ. ಅದಕ್ಕೆ ತನ್ನ ನಿಜ ಸ್ಥಿತಿಯನ್ನ ತಿಳಿಲಾರ್ದಕ್ಕಾಗಿ ಈತ ದುಃಖಕ್ಕೊಳಗಾಗಿದ್ದಾನ. ಅದಕ್ಕೆ ಜಾಗೃತಾದಿ ಅವಸ್ಥೆಗಳು ಬಂದ್ರ ನಾನ್ ಬಂದೆ ಅನ್ನುವಂಥದ್ದು, ಅವು ಹೋದ್ರ ನಾನು ಓದೆ ಅಂತ ತಿಳ್ಕೊಳ್ಳುವಂಥದ್ದು, ಇವೆಲ್ಲ ಭ್ರಾಂತಿಯಿಂದ
ಇವೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೆ ಹೇಳೋದು 84 ಲಕ್ಷ ಜೀವರಾಶಿಯಿಂದ ಬಂದಿದ್ದೀನಿ ಅಂದ್ರೂ ಕೂಡ ಅದು ಭ್ರಾಂತಿಯಿಂದಾನೇ ತೋರುವಂಥದ್ದು ನೋಡ್ರಿ. ಅದಕ್ಕೆ ಅದ್ಭುತವಾಗಿ ಹೇಳತ್ತಾರ ಅವರು, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸು ಅಂತ ತಿಳ್ಕೊ ಅಂತ ಹೇಳಿದಾರೆ. ಸಂಸಾರ ಅಂತಂದಾಗ ನಾವ್ ಹೆಂಡತಿ ಮಕ್ಕಳು ಅಂತ ಅನ್ನುವಂಥದ್ದಲ್ಲ, ಜನನ ಮರಣ ಅನ್ನುವಂಥ ಸಂಸಾರವೇ ಕನಸು ಅಂತ ತಿಳ್ಕೊ ಅಂತ ಹೇಳಿದಾರೆ. ಅಂದ್ರೆ ನಾ ಸಾಯ್ತೀನಿ, ನಾ ಹುಟ್ಟುತ್ತೀನಿ, 84 ಲಕ್ಷ ಜೀವರಾಶಿ ಶರೀರಗಳನ್ನು ತಗೊಂಡು ಬಂದಿದ್ದೀನಿ, ನಾನು ಭ್ರಾಂತಿ. ಇವೆಲ್ಲ ಏನಂದ್ರೆ ಭ್ರಾಂತಿಯಿಂದ ತೋರಿದ ಹೊರತಾಗಿ ಇವ್ಯಾವ ಸತ್ಯ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನೀ ಬರುವಂಥವನ್ನಲ್ಲ ಹೋಗುವಂಥವನ್ನಲ್ಲ. ಇದರಿಂದ ಏನಾಗ್ಯದ, ಈ ಭ್ರಾಂತಿ ನಿನಗ ಆದದಕ್ಕಾಗಿ, ಬುದ್ಧಿ ಭ್ರಮಣ ಆದದಕ್ಕಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಬಂದ ನಿನಗ್ ಬಂದಂಥದ್ದು ವಿಚಾರ ಮಾಡಿದ್ರೆ ಇವ್ ಯಾವುದು ಇಲ್ಲವೇ ಇಲ್ಲ ನಿನಗ. ಈ ಅವಸ್ಥೆಗಳು ಯಾಕಂದ್ರ ದೃಶ್ಯ ಅದಾವ. ಇದನ್ನ ಈ ವಿಚಾರಗಳನ್ನ ಹೇಳುವಂಥವನು ಜಗತ್ತಿನೊಳಗ ಸದ್ಗುರು ಒಬ್ಬನೇ ಇದನ್ನ ತಿಳಿಸುವಂಥವನು. ಅದಕ್ಕೆ ಈ ಅವಸ್ಥೆಗಳು ನಿನ್ನಿಂದ ತಿಳಿಸ್ಕೊಳ್ತಾವಿಲ್ಲ. ಜಾಗ್ರ ಅನ್ಕೊಳ್ತಿದೆ, ಸ್ವಪ್ನ ಅನ್ಕೊಳ್ತಿದೆ, ಸುಸುಪ್ತಿ ಅಂತ ಅನ್ಕೊಳ್ತಿದೆ. ಇವೆಲ್ಲ ದೃಶ್ಯದಿಂದ ತಿಳಿಸಿಕೊಳ್ಳುವಂಥವದಾವ. ಇವುಗಳನ್ನ ನೀನು ಅರಿತೀರಿ. ಅರಿಯುವಂಥವ್ನು ಯಾರು? ದೃಕ್ರೂಪವಾಗಿ ತಿಳಿಯುವಂಥವ್ ನೀನು. ಅದರಿಂದ ಈ ಅವಸ್ಥಾತ್ರಯ ಇವೆಲ್ಲವಕ್ಕ ಸಾಕ್ಷಿ ರೂಪವಾಗಿರುವಂತ ಚಿನ್ಮಾತ್ರ ಸ್ವರೂಪವಾಗಿರುವಂಥವನು ನಾನು ಬೇರೆನೇ ಇದ್ದೀನಿ. ಅಖಂಡ ಪರಿಪೂರ್ಣ ಸ್ವರೂಪ ನಾನಿದ್ದೀನಿ. ನಾವು ಹೋಗುವಂತವನಲ್ಲ, ಬರುವಂತವನಲ್ಲ. ಈ ಕಾಣುವಂತ ಜಗತ್ತೆಲ್ಲ ನನ್ನಲ್ಲೇ ತೋರ್ತು. ನಾನ್ ನೋಡ್ದಾಗ ಜಗತ್ತೈತೆ, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಇದನ್ನ ತಿಳಿದ್ರೆ ಮುಕ್ತನಾಗ್ತಾನೆ. ಮುಕ್ತಿ ಅಂದ್ರೆ ಹೊರಗಡೆ ಹೋಗಿ ಎಲ್ಲಾದ್ರೂ ನಾನು ಅಲ್ಲಿ ಎಲ್ಲೋ ಸಿಗ್ತದ್ರಿ ಮುಕ್ತಿ ಅಂತ ತಿರುಗಾಡಿದ್ರೆ ಸಿಗ್ತದ ಮುಕ್ತಿ. ಮುಕ್ತಿ ಅಂದ್ರೆ ಏನು? ನೀ ಭ್ರಾಂತಿಯಿಂದ ಬಿದ್ದಿಯಲ್ಲ, ಭ್ರಾಂತಿಯಿಂದ ನೀನ್ ಬಿಡಿಸ್ಕೊಳ್ಳುವಂಥದ್ದು. ಆ ಭ್ರಾಂತಿ ಎಂಥ ಭ್ರಾಂತಿ ಅಂತಂದ್ರೆ ಅದು ಹೇಳ್ತಾರ ಅಜ್ಞಾನ. ಈ ಅಜ್ಞಾನದ ಕತ್ತಲೆ ಹೋಗ್ಬೇಕಾದ್ರೆ, ಈ ಭ್ರಾಂತಿ ನಿವೃತ್ತಿ ಆಗ್ಬೇಕಾದ್ರೆ ಸದ್ಗುರು ಮೂಲಕ ಇದನ್ನ ತಿಳ್ಕೊಂಡಾಗ ನೀನು ಮುಕ್ತನಾಗ್ತೀರಿ. ಅದಕ್ಕೆ ದುಃಖನೂ ನಿನ್ನೊಳಗಾದ, ಸುಖನೂ ನಿನ್ನೊಳಗಾದ. ಅವೇನಾದ್ರೂ ಒಂದು ಬಳಸ್ಬೇಕಾಗಿತ್ತು, ಒಂದು ವಸ್ತುವನ್ನ ಬಳಸ್ಬೇಕಾಗಿತ್ತು ಅಂತಂದ್ರ ಅದು ಒಳ್ಳೇದಕ್ಕೂ ಬಳಸ್ಬೋದು, ಕೆಟ್ಟದಕ್ಕೂ ಬಳಸ್ಬೋದು. ಮನೆಗೆ ಇದು ಇರುವಂತ ಸಾಮಾನು ನೋಡ್ರಿ, ಒಂದು ಒಳ್ಳೇದಕ್ಕೂ ಬಳಸ್ಬೋದು, ಒಂದು ಕೆಟ್ಟದಕ್ಕೂ ಬಳಸ್ಬೋದಲ್ಲ. ಹಾಗೆ ನಾವ್ ಯಾವಾಗ ಈ ಮನಸ್ಸನ್ನ ಈ ವಿಷಯಾದಿಗಳ ಕಡೆ ಹಾಕಿ ಇದರಲ್ಲೇ ಸುಖ ಅನ್ಕೊಂಡಾಗ ಅಲ್ಲಿ ಬಂಧ ಆಗ್ತದ. ಅದೇ ಮನಸ್ಸನ್ನ ಗುರುವಿನ ವಾಕ್ಯಕ್ಕೆ ಇಟ್ಬಿಟ್ಟಾಗ ಅಲ್ಲಿ ಮೋಕ್ಷ ಆಗ್ತದ. ಇದರಿಂದ ನಿನ್ನಲ್ಲೇ ಎರಡೂ ಇರುವಂತಹದ್ದು. ಈ ರೀತಿ ತಿಳ್ಕೊಂಡಾಗ ನೀನು ಮುಕ್ತನಾಗ್ತೀಯ ಮೈತ್ರ ಅಂತ ಹೇಳ್ತಾರ ಯಾರು? ಯಾಜ್ಞವಲ್ಕ್ರು 4ನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ? ಜಾಗರಣಾದಿಗಳು ಆ ಸತ್ವ ಮುಖ್ಯವೂ ಆದ ಆ ಗುಣಮಯ ಬುದ್ಧಿ ಭ್ರಮೆಯಿಂದೇ ನೀಗಿರಲ್ ಅರಿದೆಂದೆನಿಸಿ ತೋರ್ಪುವು ಅವನು ಅನುರಾಗದಿಂದರಿಯೇ ಪೇಳುವೆನು ಕೇಳು ಮೈತ್ರ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಸತ್ವಾದಿ ಗುಣಗಳು ಅಂತಂದ್ರೆ ಇದೆ ಸತ್ವ, ರಜೋ, ತಮೋ ಗುಣಗಳು. ಇವು ಯಾವ್ದಂದ್ರ ಈ ಗುಣದಿಂದ ಕೂಡಿದಂಥದ್ದು. ಸತ್ವಾದಿ ಗುಣಗಳ ವಿಕಾರದಿಂದ ತೋರುವ, ಈ ಸತ್ವಾದಿ ಗುಣಗಳ ವಿಕಾರದಿಂದ ತೋರುವಂಥವೇ ಜಾಗ್ರಾದಿ ಅವಸ್ಥೆಗಳು. ಇವು ತ್ಯಾಗ ಮಾಡುವಂಥದ್ದು, ಬಿಡ್ಲಿಕ್ಕೆ ಯೋಗ್ಯ ಆಗಿರುವಂಥದ್ದು. ಅದರಿಂದ ಈ ಅವಸ್ಥೆಗಳನ್ನ ನೀನು, ಯಾಕಂದ್ರೆ ಈ ಅವಸ್ಥೆಗಳ ಬಗ್ಗೆ ತಿಳಿಯುವಂತೆ ಹೇಳ್ತೀನಿ ಕೇಳು. ಯಾವಾಗ ಗುರು ಮುಖಾಂತರ ನೋಡ್ರಿ, ಇದಕ್ಕೆ ಬಹಳ ದೊಡ್ಡ ಕೆಲಸ ಆಗ್ತಾವ. ಈ ವಿಚಾರಗಳಿಗೆ ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ ಕೇಳಿದಾಗ ಆಗ್ತದೇನ್ರಿ, ಮಾಡ್ದಾಗ ಆಗ್ತದ ಅಂತಾರೆ ಎಷ್ಟೋ ಜನ. ಸದ್ಗುರುವಿನ ವಾಕ್ಯ ಇಲ್ರಿ, ನಾವ್ ಏನೇ ಆಗ್ಲಿ ಮಾಡಿದ್ರ ಆಗ್ತಾವ, ಇವೆಲ್ಲ ಕೇಳೋದ್ರಿಂದ ಏನ್ರಿ ಜ್ಞಾನ ಆಗ್ತದ ಅಂತಾರ ಕೆಲವರೆಲ್ಲ. ಕೇಳಿದಾಗಲೇ ಜ್ಞಾನ ಆಗುವಂಥದ್ದು. ಒಂದು ನಾವು ತಿಳಿದರ ಕೇಳಿ, ತಿಳಿದೇ ಇದ್ರು ಕೇಳಿ. ಸುಮ್ಮನೆ ಗುರುಗಳ ವಾಕ್ಯ ಏನೋ ಹೇಳ್ತಾರಪ್ಪ, ಸುಮ್ಮನೆ ಕುಂತರ ಕೇಳ್ಬೇಕಂತ ಕಿವ್ಯಾಗ ಹಾಕೊಂಡ್ರೆ ದೊಡ್ಡ ಕೆಲಸ ಮಾಡ್ತಾವ, ಉಳ್ಕೊಂಡ್ ಬಿಡ್ತಾವ.
ಇದು ಸಾಮಾನ್ಯ ಜ್ಞಾನ ಅಲ್ಲ. ಈ ವಿಚಾರಗಳು ಸುಮ್ಮನೆ ಕಿವಿಗ್ ಬಿದ್ರೇನೆ ಸಾಕ್ರಿ, ಉಳ್ಕೊಂಡೇ ಬಿಡ್ತಾ ಹೋಗೋದೇ ಇಲ್ಲ. ಬೆಳಗ್ಗೆಯಿಂದ ಯಾರೋ ಒಬ್ರು ಬೈದ್ರು ಅಂತಂದ್ರ ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಹೇಳ್ರಿ. ಸಾಯಂಕಾಲ ತನ ಕೊನೆಗೆ ಸಾಯಂಕಾಲ ಸಾಯೋವರೆಗೂ ವಿಚಾರ ಮಾಡ್ತೀವಿ, ಹಿಂಗಂದ್ರು ನಮ್ಗೆ ಅವಾಗ ಹಂಗಂದಿದ್ರು ಅಂತೇಳಿ. ಒಂದೇ ವಿಚಾರ, ಅದು ಒಂದು ವಿಚಾರನ ಆ ಮನಸ್ಸಿನ ಮೇಲೆ ಅಷ್ಟು ಪರಿಣಾಮ ಬೀರಿ ಸಾಯೋವರೆಗೂ ಅದನ್ನ ಹಿಡ್ಕೊ ಹಿಂಗ್ರಿ ಹಂಗ್ರಿ ಅಂಥ ಒಂದು ಮನಸ್ಥಿತಿ. ಒಬ್ಬ ಸದ್ಗುರು ವಾಕ್ಯ ಇಂಥ ವಿಚಾರಗಳು ಕಿವಿಗ್ ಬಿದ್ದಂತ ವಿಚಾರಗಳು ಕೆಲಸ ಮಾಡ್ಲಾರ್ದೆ ಇರ್ತಾವೇನೋ ಅಂದ್ರೆ ಕೆಲಸ ಮಾಡೇ ಮಾಡ್ತಾವ. ಅಷ್ಟು ಅದ್ಭುತವಾದಂತ ವಿಚಾರಗಳು ಇವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ, ಸತ್ವಾದಿ ಗುಣಗಳು ವಿಕಾರದಿಂದ 3 ಜಾಗೃತಾದಿ ಅವಸ್ಥೆಗಳು ಯಾಕಂದ್ರೆ ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಅದಾವ. ಅದರಿಂದ ಈ ಅವಸ್ಥೆಗಳನ್ನ ನಾನು ನಿನಗ ತಿಳಿಯುವಂತೆ ಹೇಳ್ತೀನಿ ಮೈತ್ರ, ಕೇಳು. ಸದ್ಗುರು ಏನಪ್ಪಾ ಅಂತಂದ್ರೆ ಶಿಷ್ಯನ ಅಂತರಾಳಕ್ ಹೋಗಿ ಅದನ್ನ ಪ್ರಶ್ನೆ ಅರ್ಥ ಮಾಡ್ಕೊಂಡು ಉತ್ತರವನ್ನು ಹೇಳಕ್ ಗುರು ರೆಡಿನೇ ಇರ್ಬೇಕಾಗ್ತದೆ. ಯಾಕಂದ್ರೆ ಪ್ರಶ್ನೆ ಅರ್ಥನೂ ಆಗ್ಬೇಕಲ್ಲ. ಆ ಶಿಷ್ಯ ಯಾವ ಭಾವದಿಂದ ಕೇಳ್ತಾ ಇದ್ದಾನ, ಎಷ್ಟು ದುಃಖದಾಗ ಅಂತದನ್ನ ತಿಳ್ಕೊಂಡು ಸದ್ಗುರು ಕೂಡ ರೆಡಿನೇ ಇದ್ದಾನಿಲ್ಲಿ. ಮೈತ್ರಾ ದೇವಿಗೆ ಹೇಳ್ತಾ ಇದ್ದಾರೆ, ಕೇಳು, ನಾನು ನಿನ್ಗೆಲ್ಲ ತಿಳಿಸ್ತೀನಿ, ಕೇಳು ಮೈತ್ರ. ನೀ ಕೇಳ್ಬೇಕು. ಹೆಂಗ್ ಕೇಳ್ಬೇಕು? ಏಕಾಗ್ರ ಭಾವದಿಂದ ಕೇಳು ಅನ್ನುವಂಥ ವಿಚಾರವನ್ನ ಹೇಳ 5ನೇ ನುಡಿಯಲ್ಲಿ ಕೂಡ ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ, ಜ್ಞಾನದಿಂ ಜಾಗ್ರವ ಜ್ಞಾನದಿಂದವೇ ಸುಪ್ತಿ ಜ್ಞಾನ ಅಜ್ಞಾನಗಳೆರಡು ಮಿಶ್ರ ತಾನಾಗಲ್ ಅದರಿಂದೆ ಕನಸೊಪ್ಪುದಲೆ ಮನಜಾನನೆ ತಿಳಿಯುವುದು ಈ ಕ್ರಮದಿಂದ ಅಂತ ಹೇಳ್ತಾರ. ಏನ್ ಹೇಳ್ತಾರ, ಈ ಸತ್ವ ರಜೋ ತಮ ಈ ಗುಣಗಳ ಮೂಲಕ ಉತ್ಪನ್ನ ಆಗ್ತಾ ಇವು. ಈ ಗುಣಗಳ ಮೂಲಕ ಉತ್ಪನ್ನ ಆಗುವಂಥದ್ದು, ಗುಣಗಳ ಮೂಲಕ. ಯಾಕಂತಂದ್ರ ಸತ್ವ ರಜೋ ತಮಗಳ ಗುಣಗಳ ಮೂಲಕ ಉತ್ಪನ್ನ ಆಗುವಂತವ್ ಯಾವ ಅಂತಂದ್ರ ಈ ಇದು ಅವಸ್ಥಾತ್ರಯಗಳು. ಈ ಜ್ಞಾನಾದಿಗಳು ಮುಖ್ಯತೆಯಿಂದ ಈ ಜಾಗೃತಾದಿ ಅವಸ್ಥೆಗಳು ತೋರ್ತಾವ. ಈ ಗುಣಗಳಿಂದ ಈ ಅವಸ್ಥೆಗಳು ತೋರ್ತಾವ. ಅಂದ್ರೆ ಏನ್ ಹೇಳ್ತಾರ, ಸತ್ವಗುಣ ಅಲ್ಲಿ ಮುಖ್ಯತೆಯಿಂದ ಏನಾಗ್ತದಂದ್ರ ಅಂದ್ರೆ ಜ್ಞಾನ ರೂಪವಾಗಿ ಏನಾಗ್ತದೆ, ಜಾಗ್ರತ ತೋರ್ತದಲ್ಲಿ ಸತ್ವಗುಣದಿಂದ. ಆಮೇಲೆ ತಮೋಗುಣ ಮುಖ್ಯತೆಯಿಂದ ಏನ್ ತೋರ್ತದ, ಅಜ್ಞಾನ ರೂಪವಂತ ಸುಪ್ತಿ ತೋರ್ತದ. ಇದು ಜ್ಞಾನ ರೂಪವಾಗಿರುವಂತಹ ಜ್ಞಾನ ಜಾಗ್ರತ ತೋರ್ತದ. ಸತ್ವಾದಿ ಗುಣದಿಂದ ಆ ಸತ್ವಗುಣ ಮುಖ್ಯತೆಯಿಂದ ಜ್ಞಾನ ರೂಪವಾಗಿರುವಂತಹ ಜಾಗ್ರತ ತೋರ್ತದ. ತಮೋಗುಣದ ಮುಖ್ಯತೆಯಿಂದ ಅಜ್ಞಾನ ರೂಪವಾದಂತ ಸುಪ್ತಿ ತೋರ್ತವ. ಸುಪ್ತಿ ಅಂದ್ರೇನ, ಗಾಢವಾದ ನಿದ್ರೆ. ಮತ್ತೆ ರಜೋಗುಣ ಮುಖ್ಯತೆಯಿಂದ ಜ್ಞಾನ ಮತ್ತು ಅಜ್ಞಾನ ಎರಡೂ ರೂಪವಾಗಿರುವಂತ ಸ್ವಪ್ನ ತೋರ್ತವ. ಈ ರೀತಿ ತಿಳ್ಕೊ. 3 ಗುಣಗಳಿಂದ ಜಾಗ್ರ, ಸ್ವಪ್ನ, ಸುಸುಪ್ತಿ. ಜಾಗೃತ ಅವಸ್ಥೆ ಹೆಂಗ್ರಿ ಅಂತಂದ್ರ 6ನೇ ನುಡಿಯಲ್ಲಿ ಹೇಳ್ತಾರ, ಕರಣ ಬಾಹೇಂದ್ರಿಯಾದಿಗಳು ಉರೆ ಜೀವನೋಳು ಎಚ್ಚರೊಡಗೂಡಿ ರವ ಮುಖ್ಯ ಪರಿಕರವೆನಿಪ ವಿಷಯದಳು ವರ್ತಿಸುತ್ತರೆ ಜಾಗರಣ ಒಪ್ಪುದು ಅದು ನೋಡು ಅಂತ ಹೇಳ್ತಾರೆ ನೋಡ್ರಿ. ಜಾಗರಣದ ಅವಸ್ಥೆ ಒಳಗ ಕರಣ ಅಂದ್ರೆ ಕರುಣ ಕರಣ ವ್ಯತ್ಯಾಸ ಇರ್ತಾವ. ಕರಣ ಅಂದ್ರ ಮನ, ಬುದ್ಧಿ, ಚಿತ್ತು, ಅಹಂಕಾರಗಳು ಬರ್ತಾವ. ಮತ್ತೆ ಬಾಹೇಂದ್ರಿಯಾದಿ ಅಂತಂದ್ರ ದಶೇಂದ್ರಿಯ ಅಂತ ಹೇಳ್ತಾರ. ಅಲ್ಲಿ ಯಾವ ಬರ್ತಾವ ಅಂದ್ರೆ ಜ್ಞಾನೇಂದ್ರಿಯಗಳು, ಸ್ತೋತೃ, ತೊಕ್ಕು, ಜಿಂವ, ಗ್ರಾಣ, ನೇತ್ರ, ಇವು ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಅಂದ್ರ ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಅನ್ನುವಂಥದ್ದು ಇವು ಬರ್ತಾವ. ಇವೆಲ್ಲವೂ ಏನ್ ಮಾಡ್ತಾವ, ಜೀವನ ಜೊತೆ ಗೂಡುತ್ತಾವ ಇವೆಲ್ಲ ಅಷ್ಟು. ಯಾಕಂದ್ರ ಈ ಜೀವಾತ್ಮ ಸುಖ ದುಃಖಕ್ಕ ಗುರಿ ಆಗ್ತಾನ, ಪ್ರಾರಬ್ಧ ವಶದಿಂದ ಇರ್ತಾನ. ಇವೆಲ್ಲ ಸುಖ ದುಃಖವನ್ನ ಅನುಭವಿಸ್ಲಿಕ್ಕೆ ಇವೆಲ್ಲ ಇಂದ್ರಿಯಗಳು ಮುಖ್ಯವಾಗಿ ಬೇಕಾಗಿರ್ತಾವ. ಈತನ ಜೊತೆ ಕೂಡಿಕೊಂಡು ಜ್ಞಾನವೇ ಮುಖ್ಯವಾಗಿ ಇಲ್ಲೇನಾಗ್ತದ, ಜಾಗೃತ ಅವಸ್ಥೆ ಒಳಗ ಹೇಳ್ತಾರೆ. ಯಾಕಂದ್ರೆ ಜ್ಞಾನವೇ ಮುಖ್ಯವಾಗಿ
ಶಬ್ದ ಸ್ಪರ್ಶ ರೂಪು ರಸ ಗಂಧ ಈ ವಿಷಯಾದಿಗಳೊಡನೆ ವ್ಯವಹಾರವನ್ನ ಮಾಡುವಂಥದ್ದು ಜೀವಾತ್ಮ. ಮತ್ತೀತ ಉಣ್ಬೇಕಲ್ಲ, ಪಾಪ ಪುಣ್ಯ, ಅದಕ್ಕೆ ಏನ್ ಹೇಳ್ತಾರೆ ಇಂದು ಇವೆಲ್ಲ ಸೂತ್ರಗಳದಾವ, ಒಂದ್ರಿಂದ ಒಂದು. ಈತ ಪಾಪರ ಮಾಡ್ಲಿ ಪುಣ್ಯರ ಮಾಡ್ಲಿ, ಪಾಪ ಮಾಡಿದ್ರ ದುಃಖ ಅನುಭವಿಸ್ತಾನ, ಪುಣ್ಯದಿಂದ ಸುಖ ಅನುಭವಿಸ್ತಾನ. ಇವೆರಡ ಅನುಭವಿಸ್ಲಿಕ್ಕೆ ಇಂದ್ರಿಯಗಳು ಶರೀರ ಬೇಕಾಗ್ತದ, ಶರೀರಕ್ಕೆ ಇಂದ್ರಿಯಗಳು ಬೇಕಾಗ್ತದ. ಇವು ಯಾಕಂತಾರ ಇಲ್ಲಿ ವಿಷಯಗಳು ಬೇಕು ಇದಕ್ಕ, ಶಬ್ದ ಸ್ಪರ್ಶ ರೂಪು ರಸಗಂಧ ಅಂತ ಹೇಳಿ. ಇವೆಲ್ಲ ವಿಷಯಗಳೊಡನೆ ವ್ಯವಹಾರ, ಇಂದ್ರಿಯಗಳಿಗೆ ವಿಷಯಗಳು ಇವು. ಈ ವಿಷಯಗಳೊಡನೆ ವ್ಯವಹಾರ ಮಾಡುವಂಥದ್ದು ಇದು ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ. ಇಲ್ಲಿ ಇದು ಜಾಗೃತ ಅವಸ್ಥೆ ಅಂತ ತಿಳ್ಕೊಂಬೈತ್ರ ಅಂತ ಹೇಳ್ತಾರ ಅವರು. ಎರಡನೇ ನುಡಿ ಇದರಲ್ಲಿ, ಇದು 7ನೇ ನುಡಿಯಲ್ಲಿ ಹೇಳ್ತಾರ, ಸ್ವಪ್ನಾವಸ್ಥೆ ಬಗ್ಗೆ ಹೇಳ್ತಾರ. ಕರಣಾದಿಗಳು ಮನವೆರೆದು ಉಪರತಿಯೋಳು ಒಂದಿರಲ್ ಆ ಮಾನಸ ಮುಂದೆ ಭ್ರಮೆಯಿಂದ ಅರಿವಿನ ವಿಷಯ ವಾಸನೆ ವಿಷಯಮಂ ಕಾಣ್ಬ ಜಾಗರಣದ ಭಾವನೆ ಕನಸಕ್ಕು ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ ಕರಣಾದಿಗಳು ಮತ್ತೆ ನೇತ್ರಾದಿ ಕರ್ಣಗಳು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ನೇತ್ರಾದಿ ಅಂದ್ರ ಇದು ಸ್ತೋತ್ರ ತೊಕ್ಕು ಜಿಂವ ಗ್ರಹಣ ನೇತ್ರಾದಿ, ನೇತ್ರ ಅಂತ ತಿಳ್ಕೊಳಕ್ ಬಾಹೇಂದ್ರಿಯಗಳು. ಅಂದಾಗ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು. ಮತ್ತೆ ಶಬ್ದಾದಿ ಅಂದಾಗ ಶಬ್ದ ಸ್ಪರ್ಶ ರೂಪು ರಸ ಗಂಧ ಈ ವಿಷಯಗಳು. ಇವು ಹೊರಗಿನ ವ್ಯವಹಾರವನ್ನ ಬಿಟ್ಟು, ಏನ್ ಜಾಗ್ರದಲ್ಲಿ ಎಲ್ಲ ಹೊರಗಿನ ವ್ಯವಹಾರವನ್ನು ಮಾಡ್ತಾ ಇತ್ತಲ್ಲ, ಈಗ ಎಲ್ಲ ವ್ಯವಹಾರಗಳನ್ನ ಬಿಡುವಂಥದ್ದು. ಬಿಟ್ಟು ಈ ಬಾಹ್ಯದ ವ್ಯವಹಾರವನ್ನ ಬಿಡುವಂಥದ್ದು, ಬಿಟ್ಟು ಮನಸ್ಸಿನೊಡನೆ ಏಕವಾಗಿರುವಂಥದ್ದು. ಇಲ್ಲಿ ಏನಾಗ್ತದ, ಮನಸ್ಸಿನಲ್ಲಿ ಏಕವಾಗಿರುವಂಥದ್ದು ಇವೆಲ್ಲ. ಇಲ್ಲಿ ಏನಾಗ್ತದ, ಮನಸ್ಸೊಂದೇ ಜಾಗ್ರದಲ್ಲಿ ತಿಳಿದ ವಿಷಯಗಳ ವಾಸನೆಯಿಂದ ಕೂಡಿಕೊಂಡು, ನೋಡ್ರಿ ಹೆಂಗೆ ಹೇಳ್ತಾರ, ಈ ಮನಸ್ಸು ಜಾಗ್ರದಲ್ಲಿ ಏನ್ ತಿಳ್ಕೊಂಡದ ವಿಷಯಗಳ ವಾಸನೆಯಿಂದ ಕೂಡ್ಕೊಂಡಿರ್ತದ, ಜಾಗ್ರದಲ್ಲಿ ಕಂಡಿರ್ತದ, ಅದೇನೋ ಮಾಡಿರ್ತದ, ಎಲ್ಲ ಅದು ವಾಸನೆಗಳ ಮೂಲಕ ಅದು ಒಳಗಡಿಗಿರ್ತದ. ಆ ಕೂಡಿಕೊಂಡು ಏನಾಗ್ತದ, ದೇಹದೊಳಗ ವಾಸಮಯಗಳಾದಂತ. ಯಾಕಂದ್ರೆ ದೇಹ ಒಳಗ ಇವೇಂತ ಮಾಡಿದಂಥದ್ದು ಒಂದು ಒಳ್ಳೇದು ಕೆಟ್ಟದ್ದು ಅನಂತ ವಿಷಯಗಳನ್ನ ಕಂಡು ಅಲ್ಲಿ ಇಷ್ಟಾನಿಷ್ಟ ವೃತ್ತಿಯಿಂದ ಸುಖ ದುಃಖಗಳನ್ನ ಹೊಂದಿರುವಂಥದ್ದು. ಯಾಕಂತಂದ್ರ ಅಲ್ಲಿ ಈ ಕಷ್ಟ ಸುಖ ನೋವು ನಲಿವೆಲ್ಲ ವೃತ್ತಿಗಳಿಂದ ಸುಖ ದುಃಖಗಳನ್ನ ಅಲ್ಲಿ ಸ್ವಪ್ನಾವಸ್ಥೆದಾಗ ನಡೀತದ ವಾಸನೆಗಳ ಮೂಲಕ. ಯಾಕಂದ್ರೆ ಅಲ್ಲಿ ಮನಸ್ಸೊಂದು ಮುಖ್ಯ ಇರ್ತದಲ್ಲಿ. ಇಲ್ಲಿ ಸ್ವಪ್ನದ ಅವಸ್ಥೆಯಲ್ಲಿ ವಾಸನೆಯಿಂದ ಅಲ್ಲಿ ಇಷ್ಟ ಅನಿಷ್ಟವಾದಂಥದ್ದು ಸುಖ ದುಃಖಗಳನ್ನ ಅನ್ನುವಂಥದ್ದು ಇದು ವಾಸನೆಯ ಮೂಲಕ ಅಲ್ಲಿ ಏನು ವ್ಯವಹಾರ ಮಾಡ್ತಾ ಇರ್ತದೆ. ಇಲ್ಲಿ ಸ್ವಪ್ನದ ಅವಸ್ಥೆಯಲ್ಲಿ ಅನ್ನುವಂಥದ್ದು. ಅದು ಇರೋದು ಜಾಗೃತ ಅವಸ್ಥೆಯಲ್ಲಿರುವಂಥದ್ದು ವಾಸನೆಗಳನ್ನ ಹಿಡ್ಕೊಂಡಿರ್ತದ. ರಾತ್ರಿ ಕೂಡ ಮಲಗಿದಾಗ ಆ ಕನಸಿನಲ್ಲಿ ಅಂದ್ರೆ ಸ್ವಪ್ನದ ಅವಸ್ಥೆಯಲ್ಲಿ ಇವೆಲ್ಲ ವಿಷಯಗಳನ್ನ ಅನುಭವಿಸ್ತದ ಅನ್ನುವಂಥದ್ದು. ಸುಪ್ತಿ ಅನ್ನೋ ಅವಸ್ಥೆ ಕೂಡ ಬಗ್ಗೆ ಹೇಳ್ತಾರೆ. 8ನೇ ನುಡಿಯಲ್ಲಿ ಹೇಳ್ತಾರೆ, ಕರಣಾದಿ ತತ್ವ ನಿಖರವೆಲ್ಲವೂ ಆ ಮನವೆರಿಸಿ ಮೂಲ ಪ್ರಕೃತಿಗಳು ಹೊಂದಿ ಪಿರಿದೊಡಗಿರೆ ಸುಪ್ತಿ ಅದರೊಳ ಆತ್ಮನು ತಮದಿರವನರಿವ ನೇತ್ರದಲ್ಲಿರ್ಕು. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲಿ ಕೂಡ ಏನ್ ಹೇಳ್ತಾರ, ಕರಣಾದಿ ಅಂದ್ರೆ ಇದೇ ಸ್ತೋತ್ರಾದಿ ಅಂದ್ರೆ ಜ್ಞಾನೇಂದ್ರಿಯಗಳು, ಆಮೇಲೆ ಕರ್ಮೇಂದ್ರಿಯಗಳು, ಈ ತತ್ವ ನಿಖರವೆಲ್ಲವೂ ಅಂದ್ರೆ ತತ್ವಗಳ ಸಮೂಹ. ನಿಖರ ಅಂದ್ರೆ ಸಮೂಹ. ಇವೆಲ್ಲ ಮನಸ್ಸಿನಲ್ಲಿ ಕೂಡ್ಕೊಂಡು ಇವೆಲ್ಲ ಏನಾಗ್ತಾವ ಮನಸ್ಸಿನಲ್ಲಿ ಕೂಡ್ಕೊಂಡು ಏಕವಾಗಿ ಮತ್ತೆ ಈ ಮನಸ್ಸು ಏನ್ ಮಾಡ್ತದ, ತನಗ್ ಕಾರಣವಾದಂತಹ ಅಂದ್ರ ಮೂಲವಾದಂತ ಪ್ರಕೃತಿಯಲ್ಲಿ ಅಡಿಗ್ ಬಿಡ್ತದಲ್ಲಿ. ಈ ಕೋಳಿಗಳೆಲ್ಲ ಸಣ್ಣ ಮರಿಗಳು ಬಂದು ರೆಕ್ಕೆ ಒಳಗೆ ಹೆಂಗ್ ಅಡ್ಕೊಂಡ್ಬಿಡ್ತಾವ ಹಂಗ ಇಲ್ಲಿ ಕೂಡ ಮನಸ್ಸಿನೊಡನೆ ಏಕವಾಗಿ ಅಲ್ಲಿ ಏನಾಗ್ತಾವ ಮೂಲ ಪ್ರಕೃತಿಯಲ್ಲಿ ಅಡಿಗ್ ಬಿಡ್ತಾವ. ಯಾವ್ದಂದ್ರೆ ವ್ಯವಹಾರ ತೋರಂಗಿಲ್ಲ ಅಂದ್ರೆ ಅಜ್ಞಾನದಲ್ಲಿ ಅಡಿಗ್ ಬಿಡ್ತಾವ.
ಅಲ್ಲಿ ಮತ್ತೆ ಯಾವ ವ್ಯವಹಾರಗಳು ತೋರಂಗಿಲ್ಲ ಅಲ್ಲಿ. ಅದಕ್ಕೆ ಏನ್ ಹೇಳ್ತಾರ, ಸುಸುಪ್ತಿ ಅಂತ ಕೂಡ ಹೇಳ್ತಾರ, ಸುಪ್ತಿ ಅಂತ ಕೂಡ ಹೇಳ್ತಾರ, ಸುಸುಪ್ತಿ ಹಾಡ್ವದ್ ನಿದ್ರೆ ಅಂತ ಕೂಡ ಹೇಳ್ತಾರ. ಯಾಕಂತಂದ್ರ ಇಲ್ಲಿ ಎಲ್ಲವನ್ನ ಅದು ಅಡಗಿಸ್ಕೊಂಡಿರ್ತದಲ್ಲ, ಯಾವುದು ಈ ಮೂಲ ಪ್ರಕೃತಿ, ಕಾರಣ ಶರೀರ. ಅಲ್ಲಿ ಜ್ಞಾನ ಸ್ವರೂಪನಾದ ತಾನು ನಿದ್ರೆಯನ್ನು ನೋಡ್ರಿ. ಯಾಕಂತಂದ್ರ ಈ ಕತ್ತಲ ಕಣ್ಣು ಇಲ್ಲ ಅಂತ ಅಲ್ಲ, ಏನೋ ಒಂದು ವಸ್ತುಗಳು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಯಾವ್ದು ಕಾಣ್ತಾ ಇಲ್ರಿ ನಮ್ಗ ಅಂತೀವಿ. ಆದ್ರ ಆ ಕಾಣದೇ ಇರುವಂತ ವಸ್ತುಗಳನ್ನ ನೀನೇ ತಿಳ್ಕೊಳಕತ್ತಿ, ಈ ಕಾಣ್ತಾ ಇಲ್ಲ ಅಂತ ಕತ್ತಲನ್ನ ಕೂಡ ನೀನೇ ತಿಳ್ಕೊಳ್ತಿದಿ, ಎರಡನ್ನ ನೀನೇ ತಿಳ್ಕೊಳ್ತಿದಿ. ಅದಕ್ಕೆ ಅಜ್ಞಾನವನ್ನ ನೀನೇ ತಿಳ್ಕೊತಿದಿ, ಜ್ಞಾನವನ್ನ ತಿಳ್ಕೊಳ್ತಿದಿ, ಎರಡನ್ನ, ಜ್ಞಾನ ಅಜ್ಞಾನ ಎರಡನ್ನ ತಿಳಿದುಕೊಳ್ಳುವಂಥದ್ದು ನಿನ್ನ ಸ್ವರೂಪ. ಅದಕ್ಕೆ ಇದು ಸ್ವಲ್ಪ ಮೇಲ್ಮಟ್ಟದ್ದು ನೋಡ್ರಿ ವಿಚಾರ, ಸೂಕ್ಷ್ಮದಿದು. ಎಷ್ಟು ಸೂಕ್ಷ್ಮ ಅದಂತಂದ್ರ ಹೇಳ್ತಾರ ಅವರು, ಈ ನಿದ್ರೆಯನ್ನು ಕಣ್ಣು ಕತ್ತಲೆಯನ್ನು ಅರಿಯುವಂತೆ ತಿಳಿತಾ ಇರ್ತಾನ. ಜ್ಞಾನ ಸ್ವರೂಪನಾದಂತ ತಾನು ನಿದ್ರೆಯನ್ನು ಕೂಡ ತಾನೇ ತಿಳ್ಕೊಳ್ತಾನ. ಈ ಕಣ್ಣು ಕತ್ತಲೆಯನ್ನು ಅರಿಯುವಂತೆ, ಕಣ್ಣು ಕತ್ತಲೆಯನ್ನು ಕೂಡ ಅರಿಯುವಂತೆ ಹಿಂಗ ತಿಳ್ಕೊಳ್ತಾ ಇರ್ತಾನೆ. ನಿದ್ರೆಯನ್ನು ಕೂಡ ತಾನೇ ತಿಳ್ಕೊಳ್ತಿರ್ತಾನಂತ. ಅಂದ್ರೆ ನಿದ್ರೆಯಲ್ಲಿ ಯಾವತ್ತು ಕರ್ಣಗಳು ಲೀನವಾಗಿ ಏನೊಂದು ಅರಿದಿದ್ರು ಕೂಡ, ನಿದ್ರೆಯಲ್ಲಿ ಈ ಕರ್ಣಗಳು ಏನೊಂದು ತಿಳಿಯಂಗಿಲ್ಲ, ಎಲ್ಲ ಅಡಿಗೆ ಇರ್ತಾವಲ್ಲ, ಅಲ್ಲಿ ಏನೊಂದು ಅರಿದಿದ್ರು ಕೂಡ ತಾನು ಹೆಂಗಿರ್ತಾನ, ಸೂರ್ಯನಂತೆ ಪ್ರಕಾಶದಿಂದ ಬೆಳಗ್ತಾ ಇರ್ತಾನಲ್ಲಿ. ಹೇಳಕ್ ಬರಂಗಿಲ್ಲ. ಯಾಕೆ ನೀರಲ್ಲಿ ಮುಳುಗಿದಂತ ವ್ಯಕ್ತಿಗೆ ಅಲ್ಲಿ ಮಾತಾಡಕ್ ಬರ್ತದೆ. ಏನೋ ಒಂದು ವಸ್ತು ಬಿದ್ದದ ತಗೊಂಡಿರ್ತಾನ, ಖರೆ ಅಲ್ಲಿ ಹೇಳಕ್ ಆಗ್ತದೇನೋ, ತಗೊಂಡಿದ್ದಾನ, ಅರಿವಿಲ್ಲನ ಆದ ಹೇಳಕ್ ಬರಾಕತ್ತದ, ಬರ್ತಾ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ನಿದ್ರೆ ಒಳಗ ಎಲ್ಲ ಕರ್ಣಗಳು ಅಡಗಿರ್ತಾವ, ಇದ್ರೂ ಕೂಡ ತಾನು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನ. ಅದಂದ್ರೆ ಆನಂದ ಸ್ವರೂಪದಲ್ಲೇ ಇರ್ತಾನಲ್ಲಿ, ಎಲ್ಲವನ್ನ ಅರಿತಿರ್ತಾನ, ಆನಂದ ಸ್ವರೂಪದಲ್ಲಿ ಇರ್ತಾನಲ್ಲಿ. ಹಂಗಾಗಿ ಅಲ್ಲಿ ಕೂಡ ಬಹಳ ವಿಶೇಷವಾಗಿ ನೀನೇ ಇರ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರ ಅವರು. ಅದಕ್ಕೆ ಜಾಗ್ರದಲ್ಲಿ ಮತ್ತೆ ಈ ಅಜ್ಞಾನ ಮತ್ತೆ ಸುಖ ಇವುಗಳ ಒಂದು ಸ್ಮರಣ ಆಗೋದ್ರಿಂದ ಏನಾದ್ರು ಸುಪ್ತಿಯಲ್ಲಿ ಅದು ಒಂದು ಅರಿವಿನ ಸ್ವರೂಪ ಇದ್ದೇ ಇರ್ತದ ಅನ್ನುವಂಥದ್ದನ್ನ ಹೇಳ್ತಾರ ಅವರು. 9ನೇ ನುಡಿ ನೋಡೋಣ, ಒಂದ್ ಸ್ವಲ್ಪ ಟೈಮ್ ಆಯ್ತೇನ, ಇದು ಒಂಚೂರು ಹೇಳ್ಬಿಡ್ತೇನೆ. ತನಿ ನಿದ್ರೆಯೊಳಗ ಅರಿಯುವವನು ಮಿಲ್ಲೇನು ಏನವನು, ನಾನು ಅರಿಯದತಿ ಸುಖದು ಇನಿತು ವೇಳೆಯು ಮರಗಿರ್ದನೆಂದೆಚ್ಚೆತ್ತು ನೆನೆಯುವುದೆಂತಹುದು ಅನುಭವಿಸದೆ ಅಂತ ಹೇಳ್ತಾರ. ಯಾಕಂದ್ರ ಗಾಢವಾದ ನಿದ್ರೆಯಲ್ಲಿ ಅರಿವ ಆತ್ಮನೇ ಇಲ್ಲಂತ ನೀವೇನಾದ್ರೂ ಶಂಕೆ ಮಾಡಿದ್ರೆ ಹಂಗ ಹೇಳಕ್ ಬರಂಗಿಲ್ಲಪ್ಪ. ನಿದ್ರೆಯಿಂದ ಎದ್ದ ಮೇಲೆ ಜಾಗರಕ್ಕೆ ಬಂದ್ಮೇಲೆ ಇಷ್ಟೊತ್ತು ಬಹಳ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ, ತನಗಾದಂತ ಅನುಭವ ಹೇಳ್ತಾನ. ಆದ್ರೆ ಅದೆಲ್ಲ ಅನುಭವಕ್ಕೆ ಬರದೇ ಇದ್ರೆ ಹೆಂಗ್ ಹೇಳ್ತಿದ್ದಾತ? ಏನೊಂದು ನಿದ್ರೆಯಲ್ಲಿ ನಾ ಸುಖವಾಗಿ ಮಲಗಿದ್ದೆ ಅನ್ನುವಂಥದ್ದು ಒಂದು ವಿಷಯ, ನಿದ್ರೆಯಲ್ಲಿ ನಾ ಏನೇನೋ ತಿಳಿಲಿಲ್ಲ ಅನ್ನುವಂಥದ್ದು ಇನ್ನೊಂದು ವಿಷಯ. ಅಂದ್ರೆ ಎಲ್ಲ ವಿಷಯವನ್ನ ನೀನ್ ತಿಳ್ಕೊಳ್ತಾ ಇರುವಂತ ಅನುಭವ ನಿನಗಾಗಿರ್ತದ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣನೇ ಎರಡನ್ನ ಹೇಳ್ತಿದ್ವಿ. ಏನು ತಿಳಿಲಿಲ್ಲ ಅಂತಾನೆ ಹೇಳ್ತಿದಿ ಅಂದ್ರೆ ಅರಿವಿನ ಸ್ವರೂಪ ಇದ್ದದಕ್ಕೆ ಮುಂಜಾನೆ ಮತ್ತೆ ಹೇಳ್ತೀವಿ. ಅದಕ್ಕ ಈ ರೀತಿಯಾಗಿ ಅನುಭವಿಸದೆ ಅದು ಹೇಳಕ್ ಆಗ್ತಿತ್ತೇನಂದ್ರೆ ಇಲ್ಲ. ಅದಕ್ಕ ಅಲ್ಲಿ ಕೂಡ ಅರಿವಿನ ಸ್ವರೂಪ ಐತೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರ. ಈ ರೀತಿಯಾಗಿ ಜೀವಂಗಿ ಅವಸ್ಥಾತ್ರ ನಿರೂಪಣೆ ಸೂತ್ರ 17ಕ್ಕೆ ಪದ 158 ಅಂತ ಹೇಳ್ತಾರ. ಬಹಳ ವಿಶೇಷವಾಗಿರುವಂತ ವಿಚಾರಗಳು ಅವರು ತಿಳಿಸ್ತಾ ಇದ್ದಾರ. ಅವಸ್ಥಾತ್ರಗಳ ಬಗ್ಗೆ ಹೇಳಿದ್ರು. ಮತ್ತೆ ಮುಂದೆ ವಿಚಾರ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ